ಓಕೆ, ನಮಸ್ತೆ ಎಲ್ಲರಿಗೂ. ಆಗ್ತಿದ್ಯಾ ಸ್ಕ್ರೀನ್? Yes, ma'am. ಓಕೆ ಓಕೆ, ಇವತ್ತು ಜೀವಿಗಳು, ಓಕೆ ಬೇಗ ಟೈಮ್ ಲೇಟ್ ಆಗುತ್ತೆ, ಬೇಗ ಸ್ಟಾರ್ಟ್ ಮಾಡ್ಬೇಡ. ಓಕೆನಾ? ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತ. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಲೈಕ್ ಎಕ್ಸಾಮ್ ಅಲ್ಲಿ ನಿಮ್ಗೆ 6ರಿಂದ 7 ಮಾರ್ಕ್ಸ್ ಖಂಡಿತ ಇದ್ದೇ ಇರುತ್ತೆ. ತುಂಬಾ ಇಂಪಾರ್ಟೆಂಟ್, ಈಸಿ ಇದೆ, ಏನ್ ಕಷ್ಟ ಏನಿಲ್ಲ. ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಈಸಿ ಆಗುತ್ತೆ, ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಏನಿದು ಸಂತಾನೋತ್ಪತ್ತಿ ಅಂದ್ರೆ ಒಂದ್ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಆಮೇಲೆ ಕ್ವಶನ್ ಆನ್ಸರ್ಸ್ ಗಳ ಮೂಲಕನೇ ನಾವು ಉತ್ತರ ನೋಡ್ಕೊಂಡು ಹೋಗೋಣ. ಓಕೆನಾ? ಏನಿದು ಜೀವಿಗಳು ಏಕೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಯಾಕೆ ಮಾಡ್ಬೇಕಿದು ಸಂತಾನೋತ್ಪತ್ತಿ? ರಿಪ್ರೊಡಕ್ಷನ್ ಯಾಕೆ ಆಗ್ಬೇಕು ಅಲ್ವಾ? ಏನು ರಿಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಒಂದು ಜೀವಿ ಇವಾಗ ಉಸಿರಾಟ ಆಡ್ಲಿಲ್ಲ ಅಂದ್ರೆ ಜೀವಿ ಸತ್ತೋಗ್ಬೋದು, ಇಲ್ಲ ವಿಸರ್ಜನೆ, ಸಾಗಾಣಿಕೆ, ಇವೆಲ್ಲ ನಾವೇನ್ ಲೈಫ್ ಪ್ರೊಸೆಸಸ್ ನೋಡಿದ್ರ ಜೀವಕ್ರಿಯೆಗಳು, ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಖಂಡಿತ ಮನುಷ್ಯನ್ಗೆ ಅಂದ್ರೆ ಬದುಕೋದು ತುಂಬಾ ಕಷ್ಟ ಅಲ್ವಾ? ಬದುಕಕ್ ಆಗೋದಿಲ್ಲ. ನಿಯಂತ್ರಣ ಇರ್ಬೇಕು, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಓದಿದ್ವಲ್ಲ, ಅವೆಲ್ಲ ಕೂಡ ಅತ್ಯಗತ್ಯವಾದ ಒಂದು ಪ್ರಕ್ರಿಯೆಗಳು, ಬೇಕೇ ಬೇಕವು ಅಲ್ವಾ? ಆದ್ರೆ ಸಂತಾನೋತ್ಪತ್ತಿ ಮಾಡ್ಲಿಲ್ಲ ಅಂತಂದ್ರೆ, ರಿಪ್ರೊಡಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಒಂದು ಜೀವಿಗೆ ಅದೇ ರೀತಿಯಾದಂತ ತೊಂದ್ರೆ ಏನಾಗೋದಿಲ್ಲ. ಆದ್ರೂನು ಯಾಕೆ ಇದ್ ಮಾಡ್ತೀವಿ? ರಿಪ್ರೊಡಕ್ಷನ್ ಏನಕ್ಕೆ ನಡೆಯುತ್ತೆ? ಆ ಪ್ರೋಸೆಸ್, ಆ ಪ್ರಕ್ರಿಯೆ ಇಂಪಾರ್ಟೆಂಟ್ ಯಾಕೆ? ಮತ್ ನೋಡಿದ್ರೆ ಎಲ್ಲದಕ್ಕಿಂತ ಇದು ಎನರ್ಜಿ ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ತುಂಬಾ ಎನರ್ಜಿ ಬೇಕಾಗತ್ತೆ ಈ ಪ್ರಾಸೆಸ್ಗೆ, ಈ ಪ್ರಕ್ರಿಯೆಗೆ ಅಲ್ವಾ? ಆದ್ರೂ ಕೂಡ ಏನಕ್ಕೆ ಮನುಷ್ಯರಲ್ಲ, ಜೀವಿಗಳಲ್ಲಿ ಯಾಕೆ ಸಂತಾನೋತ್ಪತ್ತಿ ನಡೆಸ್ತೀವಿ ಅಂತ ಅಂದ್ರೆ, ಈಗ ಒಂದು ಆನೆ ಇತ್ತು ಅಥವಾ ಏನೋ ಒಂದು ಪ್ರಾಣಿ ಇತ್ತು ಅಂತ ಅನ್ಕೊಳ್ಳಿ, ಒಂದಿಷ್ಟು ವರ್ಷಗಳ ಹಿಂದೆ ಇತ್ತು, ತುಂಬಾ ವರ್ಷ ಅಲ್ಲ, ಮೇ ಬಿ ತುಂಬಾ ಹಿಂದೆ ಇತ್ತು. ಈಗ ಅದ್ ಅಕಸ್ಮಾತ್ ರಿಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಸಂತಾನ, ಅದ್ರ ಸಂತತಿ ಏನಾಗ್ಬಿಡುತ್ತೆ? ನಶಿಸಿ ಹೋಗ್ಬಿಡುತ್ತೆ. ಒಂದು ಆನೆ ಇತ್ತು ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಅಸ್ತಿತ್ವ ಇತ್ತು, ಈ ತರ ಒಂದು ಪ್ರಭೇದಗಳು, ವೆರೈಟೀಸ್ ಇತ್ತು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ಈ ಸಂತಾನೋತ್ಪತ್ತಿ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಏನಾಗುತ್ತೆ, ಇನ್ನೊಂದು ಇದೇನು ಮೇನ್ ಆಗಿ ಎರಡು ವಿಭಿನ್ನ ಜೀವಿಗಳು ಒಂದೇ ಪ್ರಭೇದ, ಒಂದೇ ವೆರೈಟಿಗೆ ಸೇರಿದೆ ಅಂತ ನಾವ್ ಹೆಂಗ್ ಅನ್ಕೋತೀವಿ? ಯಾಕಂತಂದ್ರೆ ಒಂದೇ ತರ ಇದಾವ, ಒಂದೇ ತರ ಕಾಣುತ್ತೆ, ಅದಕ್ಕೆ ನಾವು ಅದು ಒಂದೇ ಪ್ರಭೇದಕ್ಕೆ ಅಂದ್ರೆ ಒಂದೇ ವೆರೈಟಿ. ಈಗ ಇದು ಆನೆ ಅಥವಾ ಇದು ಇರುವೆ, ಇದು ಮನುಷ್ಯ ಯಾಕೆ ಹೇಳ್ತೀವಿ ಅಂದ್ರೆ ಒಂದೇ ತರ ಕಾಣುತ್ತೆ. ಏನಕ್ಕೆ ಅಂತಂದ್ರೆ ಅದರಲ್ಲಿ ಅದ್ ರಿಪ್ರೊಡ್ಯೂಸ್ ಮಾಡುತ್ತೀವಲ್ವ, ರಿಪ್ರೊಡಕ್ಷನ್ ಆಗತ್ತೆ ಅಂದ್ರೆ ಏನು? ತಮ್ಮನ್ನೇ ಹೋಲುವ ಹೊಸ ಜೀವಿಗಳ ಸೃಷ್ಟಿ ಮಾಡೋದಕ್ಕೆ ಏನಂತೀವಿ? ರಿಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿ. ತಮ್ಮನ್ನೇ ಹೋಲುವ ಹೊಸ ಜೀವಿಗಳ ಸೃಷ್ಟಿ ಮಾಡೋದು ಅಥವಾ ಉತ್ಪತ್ತಿ ಮಾಡೋದಕ್ಕೆ ಸಂತಾನೋತ್ಪತ್ತಿ ಅಂತ ಕರಿತೀವಿ, ಆಯ್ತಾ? ಆದ್ರೆ ಇದು ಮಾಡೋದು ನಿಖರವಾಗಿ ಇವಾಗ ಏನು, ನೀವೇ ನಿಮ್ ತಂದೆ ಆಗ್ಲಿ, ನಿಮ್ ತಾಯಿ ಹೆಂಗಿರ್ತೀರ ಅದೇ ತರ ನೀವುಗಳಿರ್ತೀರ? ಇಲ್ಲ ಅಲ್ಲ. ದೇಹ ಒಂದೇ ವಿನ್ಯಾಸ, ಒಂದೇ ತರ ಕಾಣುತ್ತೆ. ದೇಹ ವಿನ್ಯಾಸ ಓಕೆ, ನಿಮ್ಗೆ 2 ಕಣ್ಣಿದೆ, ಮೂಗಿದೆ, ಅದೇ ತರ ಕಾಣುತ್ತೆ. ಆದ್ರೆ ಸ್ಲೈಟ್ ಆಗಿ ಅಂದ್ರೆ ಖಂಡಿತ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಅಲ್ವಾ? ಈ ವ್ಯತ್ಯಾಸ ಯಾಕೆ ಬರುತ್ತೆ ಅಂತ ಇದನ್ನ ಭಿನ್ನತೆ ಅಂತ ಕರಿತೀವಿ, ಅಂದ್ರೆ ವೇರಿಯೇಷನ್ ಅಂತ ಕರಿತೀವಿ. ಏನಕ್ಕೆ ಇದು ವೇರಿಯೇಷನ್ ಉಂಟಾಗತ್ತೆ? ಇದು ಮುಖ್ಯನಾ? ಅದನ್ನ ನಾನು ಆಮೇಲೆ ತಿಳ್ಕೊಳ್ಳೋಣ. ಓಕೆನಾ? ಏನಕ್ಕಪ್ಪ ಅಂತಂದ್ರೆ, ಒಂದು ಕ್ರೋಮೋಸೋಮ್ ಅಂತ ಕೇಳಿರ್ತೀರಲ್ವಾ, ಲಾಸ್ಟ್ ಎಲ್ಲ ಓದಿದ್ದೀರಾ ಕ್ರೋಮೋಸೋಮ್. ಅದು DNA ಅಣು, ಅಂದ್ರೆ DNA ಮಾಲಿಕ್ಯೂಲ್ ರೂಪದಲ್ಲಿ ಒಂದು ಜೀವಕೋಶ ಇದೆ. ಅದರಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇದೆ. ಅದರಲ್ಲಿ ಏನಿದೆ? ಕ್ರೋಮೋಸೋಮು. ಯಾವ ರೂಪದಲ್ಲಿ ಇದೆ? DNA ಅಣು, DNA ಮಾಲಿಕ್ಯೂಲ್ ರೂಪದಲ್ಲಿ ಇದೆ, ಆಯ್ತಾ? ಅದ್ರಲ್ಲಿ ಏನಿದೆ? ಎಲ್ಲಾ ಬೇಕಾದ ಮಾಹಿತಿ ಕೂಡ ಅದರಲ್ಲಿ ಇದೆ. ಅಂದ್ರೆ ಕಣ್ಣು, ಮೂಗು, ಅಂದ್ರೆ ನಮ್ಮ ದೇಹದ ಒಂದು ನೀಲಿ ನಕ್ಷೆ ಅಂತ ಹೇಳ್ತಾರೆ ಅದಕ್ಕೆ. ಓಕೆನಾ? ನೀಲಿ ನಕ್ಷೆ ಅಂದ್ರೆ ಇವಾಗ ಒಂದ್ ಮನೆ ಕಟ್ಟುವಾಗ ಹೆಂಗೆ ಇಲ್ಲಿ ಏನಿರ್ಬೇಕು ಅಂತೆಲ್ಲ ಮಾಹಿತಿ, ಇನ್ಫಾರ್ಮೇಶನ್ ಇರುತ್ತಲ್ವಾ, ಮಾಹಿತಿ ಅದರಲ್ಲಿ DNA ನಲ್ಲಿ ಸ್ಟೋರ್ ಆಗಿರುತ್ತೆ, ಸಂಗ್ರಹ ಆಗಿರುತ್ತೆ. ಇದು ಏನ್ ಮಾಡುತ್ತೆ? ಅದು DNA ಒಂದು ಪ್ರೋಟೀನ್ಗಳನ್ನ
ಸಂಶ್ಲೇಷೋದು ಅಂದ್ರೆ ಹೀಗೆ ಸಂಶ್ಲೇಷಿಸುತ್ತೆ ಮಾಹಿತಿನ. ಓಕೆನಾ, ಅದೇನಾದ್ರೂ ಆ ಇನ್ಫಾರ್ಮೇಶನ್ ಏನಾದ್ರೂ ಬದಲಾಗ್ಬಿಟ್ರೆ ಅದೇನ್ ಮಾಡುತ್ತೆ, ಮತ್ತೆ ವಿಭಿನ್ನ ಪ್ರೋಟೀನ್ಗಳನ್ನ ಸಿಂಥಸೈಸ್ ಅಂದ್ರೆ ಸಂಶ್ಲೇಷಿಸ್ಬಿಡುತ್ತೆ. DNA ಪ್ರೋಟೀನ್ಗಳನ್ನ ಸಂಶ್ಲೇಷಿಸುವ ಮಾಹಿತಿಯ ಆಕಾರ, ಅದು ಸೋರ್ಸ್, ಇನ್ಫಾರ್ಮೇಶನ್ ಒಂದು ಸೋರ್ಸ್ DNA ಪ್ರೋಟೀನ್ಗಳಿರೋದು. ಅದು ಅಕಸ್ಮಾತ್ ಅದ್ರದ್ದು ಓಕೆ ಇದು ಬೇರೆ ಮೆಸೇಜು ಅಂದ್ರೆ ಮಾಹಿತಿ ಏನಾದ್ರೂ ಚೇಂಜ್ ಆದ್ರೆ DNA ಪ್ರತಿನಲ್ಲಿ ಅದೇನಾಗ್ಬಿಡುತ್ತೆ, ಬೇರೆ ದೇಹ ವಿನ್ಯಾಸ ಚೇಂಜ್ ಆಗುತ್ತೆ. ಇದನ್ನೇ ನಾವು ಭಿನ್ನತೆ ಅಂತ ಕರಿತೀವಿ. ಅಂದ್ರೆ ನಾವಿದ್ದಂಗ್ ಮುಂದಿನ ಪೀಳಿಗೆಯವರು ಇರೋದಿಲ್ಲ. ಆತರ ಒಂದೊಂದ್ ಜನರೇಷನ್ಗೂ ಒಂದೊಂದ್ ಪೀಳಿಗೆಗೂ ಚೇಂಜ್ ಆಗ್ತಾ ಇರ್ತೀವಲ್ಲ, ಇದನ್ನ ಭಿನ್ನತೆ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ಬಂದು ವೇರಿಯೇಷನ್ ಆಯ್ತು. ಓಕೆ, ಆಮೇಲೆ ಇನ್ನೊಂದು ವೇರಿಯೇಷನ್ ಏನಾಗುತ್ತೆ, ಒಂದ್ ಸಮುದಾಯ ಇರುತ್ತೆ ಅಂದ್ರೆ ಕಮ್ಯುನಿಟಿ. ಈಗ ಒಂದು ಏನಪ್ಪಾ ಹೇಳ್ಬಿಟ್ಟು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಒಂದ್ ಸಮುದಾಯ ಅಂದ್ರೆ ಒಂದ್ ಕಮ್ಯುನಿಟಿ, ಒಂದ್ ಜಿಂಕೆಗಳು, ಒಂದ್ ಆನೆಗಳು, ಒಂದ್ ಸಮುದಾಯ, ಒಂದು ಪ್ರಾಣಿಗಳದ್ದು, ಒಂದ್ ಜೀವಿಗಳ್ದಿದ್ದಾಗ ಅದಕ್ಕೆ ಒಂದು ಹ್ಯಾಬಿಟ್ಯಾಟ್ ಅಂದ್ರೆ ಆವಾಸ ಅಂತ ಇರುತ್ತಲ್ವಾ, ಅದೇ ಒಂದು ಸಿಚುವೇಶನ್ ನಲ್ಲಿ ಬೆಳೆಯೋದು, ಇರೋದು, ವಾಸ ಸ್ಥಾನ ಏನಿರುತ್ತೆ ಅದು ಒಂದು ರೂಪಿಸ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಇಷ್ಟು ಕಂಡೀಷನ್ ನಲ್ಲಿ ಈ ಒಂದು ವಾತಾವರಣ ಇದ್ರೆ ಅಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಗ್ಗೋಗ್ಬಿಟ್ಟಿರ್ತಾವ. ಅದ ಅಕಸ್ಮಾತ್ ಅದಕ್ಕೆ ಸಿಗ್ಲಿಲ್ಲ ಅಂತಂದಾಗ ಏನಾಗತ್ತೆ, ಅದನ್ನ ಅದೊಂದ್ ಸಮುದಾಯನೇ ನಶಿಸಿ ಹೋಗ್ಬಿಡುತ್ತೆ. ನಾನು ಹೇಳಕ್ಕೆ ಹೊರಟಿರೋದೇನಂದ್ರೆ, ಈಗ ಒಂದ್ ಬ್ಯಾಕ್ಟೀರಿಯಾಗಳಿರ್ತವೆ, ಒಂದಿಷ್ಟು ಬ್ಯಾಕ್ಟೀರಿಯಾಗಳು, ಅವಕ್ಕೆ ಒಂದಿಷ್ಟು ಟೆಂಪರೇಚರ್, ಇಷ್ಟೇ ಟೆಂಪರೇಚರ್ ಅವು ಬದುಕೋದು ಅಥವಾ ಸಂತಾನೋತ್ಪತ್ತಿ ನಡೆಸೋದು ಇಷ್ಟೇ ಅಂದ್ರೆ ಉಷ್ಣತೆ, ಉಷ್ಣತೆ ಇದು ಇಷ್ಟೇ ಇರ್ಬೇಕಂತ ಇರುತ್ತೆ. ಅದಕ್ಕೆ ಅಕಸ್ಮಾತ್ ಆ ಉಷ್ಣತೆ ಅಷ್ಟು ಸಿಗ್ಲಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ಎಲ್ಲ ಸತ್ತೋಗ್ಬಿಡ್ತವೆ. ಸೊ ಅವಾಗ ಏನಾಗ್ಬಿಡುತ್ತೆ, ಅದು ನಶಿಸಿ ಹೋಗುತ್ತೆ, ಸಂತತಿನೇ ನಶಿಸಿ ಹೋಗ್ಬಿಡುತ್ತೆ. ಆಯ್ತಾ? ಸೊ ಈ ತರ ಇದು ಏನಕ್ಕೆ ನಶಿಸಿ ಹೋಗ್ಬಾರ್ದು, ಆ ಸಮುದಾಯ, ಆ ಕಮ್ಯುನಿಟಿ ಹಂಗೆ ಉಳ್ಕೋಬೇಕು ಅಂತಂದ್ರೆ ಏನಾಗ್ಬಿಡುತ್ತೆ, ಇವು ರೂಪಾಂತರ ಆಗುತ್ತೆ. ರೂಪಾಂತರ ಅಂದ್ರೆ ರೂಪಾಂತರಗೊಂಡು ಏನು ಆಗ್ತವೆ, ಸ್ಟ್ರಾಂಗ್ ಆಗ್ತವೆ. ಆಕ್ಚುಲ್ ಆಗಿ ರೂಪಾಂತರ ಆಗ್ಬಿಟ್ಟು ಇನ್ನು ಅಂದ್ರೆ ರೂಪಾಂತರ ಆಗ್ತಾ ಆಗ್ತಾ ಅವು ಆ ಶಾಖನ ತಡ್ಕೊಳ್ಳೋಷ್ಟು, ಆ ಬ್ಯಾಕ್ಟೀರಿಯಾಗಳೇನಾಗುತ್ತೆ ಆ ಶಾಖನ ತಡ್ಕೊಳ್ಳೋಷ್ಟು ಕೆಪಾಸಿಟಿ, ಆ ಸಾಮರ್ಥ್ಯ ಬಂದ್ಬಿಡುತ್ತೆ ಕೆಲವಕ್ಕೆ. ಹಳೆ ಇದೇನಿದ್ವು ಬ್ಯಾಕ್ಟೀರಿಯಾಗಳು, ಅವುಗಳಿಗೆ ಅಷ್ಟೇ ಶಾಖ ಇರುತ್ತೆ. ಬಟ್ ಈ DNA ಒಂದಿಷ್ಟು ಏನಾಗ್ಬಿಡುತ್ತೆ, DNA ಎರರ್ ಅಂದ್ರೆ ದೋಷಗಳನ್ನ ತೋರಿಸುತ್ತೆ. ಈ DNA ರೆಪ್ಲಿಕಾ ಆಗುವಾಗ ಅಂದ್ರೆ ಸ್ವಪ್ರತೀಕರಣ ಆಗುತ್ತೆ ಅಂತ ಹೇಳಿದ್ವಲ್ವಾ. DNA ಏನಾಗ್ಬೇಕು, ಇನ್ನೊಂದು ರೆಪ್ಲಿಕಾ ಅಂದ್ರೆ ರೆಪ್ಲಿಕೇಶನ್, ಸ್ವಪ್ರತಿ, ಅದ್ರದ್ದು ಜೆರಾಕ್ಸ್ ಕಾಪಿ ಮಾಡುತ್ತೆ, ಇನ್ನೊಂದು ಕ್ರಿಯೇಟ್ ಮಾಡತ್ತಲ್ವಾ. ಇದನ್ನೇನೆ ಸಂತಾನೋತ್ಪತ್ತಿ ಅಂತ ಹೇಳೋದು. ಅದೇ ಅನುವಂಶೀಯ ಗುಣಗಳನ್ನ ತಂದೆ ಮೊದಲನೇ ಪೀಳಿಗೆ, ಹಿಂದಿನ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏನ್ ಮಾಹಿತಿ ಇದೆ, ಅನುವಂಶೀಯ ಗುಣಗಳಿದೆ, ಅದನ್ನೆಲ್ಲ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುತ್ತಲ್ವಾ. ಅದು DNA ತುಂಬಾ ಮಹತ್ವವಾದ ಪಾತ್ರನ ವಹಿಸುತ್ತೆ. ಓಕೆನಾ, ಈ ಹಿಂದಿನ ಪೀಳಿಗೆಗೆ ಏನು ಒಂದು ಈ ಬ್ಯಾಕ್ಟೀರಿಯಾನೆಲ್ಲ ಎಕ್ಸಾಂಪಲ್ ಉದಾಹರಣೆ ತಗೊಂಡಿದೀವಲ್ವಾ, ಅದು ಹಿಂದಿನ ಪೀಳಿಗೆ ಬ್ಯಾಕ್ಟೀರಿಯಾಸ್ಗಳ್ಗೇನು ಇಷ್ಟೇ ಉಷ್ಣತೆ ಇರ್ಬೇಕು ಬದುಕೋದಿಕ್ಕೆ ಆಗ್ಲಿ, ಸಂತಾನೋತ್ಪತ್ತಿಗಾಗ್ಲಿ ಇಷ್ಟೇ ಉಷ್ಣತೆ ಇರ್ಬೇಕಂತ ಇರುತ್ತೆ. ಆದ್ರೆ ಮುಂದಿನ ಪೀಳಿಗೆಗೆ ಬರೋದಾಗ ಏನಾಗ್ಬಿಡುತ್ತೆ, ಈ ಭಿನ್ನತೆ ಉಂಟಾಗತ್ತಲ್ವಾ. ಭಿನ್ನತೆ ಉಂಟಾದಾಗ ಅವು ಇನ್ನು ಈ ಶಾಖಕ್ಕೂ ಓಕೆ ಮಾಡಿಫೈ ಆಗಿ ರೂಪಾಂತರ ಹೋಗಿ, ಓಕೆ ನಮ್ಗೆ ಈ ಟೆಂಪರೇಚರ್ ಕೂಡ ಸಾಕು, ಇದ್ರಲ್ಲೂ ಕೂಡ ನಾವು ಬದುಕಬಲ್ವು ಅಂತ ಅವನ್ ಸಾಮರ್ಥ್ಯನ ಬೆಳೆಸ್ಕೊತವೆ, ರೂಪಾಂತರ ಆಗಿ ಆ ಸಾಮರ್ಥ್ಯನ ಬೆಳೆಸ್ಕೊತವೆ. ಸೊ ಹಂಗಾಗಿ ಏನಾಗುತ್ತೆ, ಕೆಲವು ಬದುಕುಳಿತವೆ, ಆ ಉಷ್ಣತೆ ತಡ್ಕೊಳಕ್ ಆಗದಿರೋ ಬ್ಯಾಕ್ಟೀರಿಯಾಸ್ಗಳು ಸತ್ತೋಗ್ತವೆ. ಸೊ ಇದಕ್ಕೋಸ್ಕರ ಭಿನ್ನತೆ, ವೇರಿಯೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಂಗಿಕ ಇದ್ರಲ್ಲಿ. ಓಕೆನಾ, ನೆಕ್ಸ್ಟ್ ಓಕೆ ನೋಡಿ, ಈಗ ಇದಿಷ್ಟು ನಾವು ಓದ್ಬೇಕು. ಇದೊಂದು ಸುಮ್ಮನೆ ಒಂದು ಚಾರ್ಟ್ ಮಾಡಿದೀನಿ, ಏನೇನು ಓದ್ತೀವಿ ಅಂತ ಹೇಳ್ಬಿಟ್ಟು. ಆರ್ಗ್ಯಾನಿಸಮ್ಸ್ ಹೇಗೆ ಅಂದ್ರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸೋ, ಅದರಲ್ಲಿ ಏನ್ ನೋಡ್ತೀವಿ, ಫಸ್ಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್, ಮತ್ತೆ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿ. ಈಗ ಫಸ್ಟ್ಗೆ ಇದು ಭಿನ್ನತೆ ನೋಡಿದ್ವಿ, ವೇರಿಯೇಷನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ ವೇರಿಯೇಷನ್. ನನ್ ಕ್ವಶನ್ ಆನ್ಸರ್ಸ್ ಹಂಗೆ ಬಂದಂಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಈಗ ಫಸ್ಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ನೋಡೋಣ.
ಇದು ಒಂದೆರಡು ಕ್ವಶನ್ಸ್ ಇದೆ, ಹಂಗೆ ಇದ್ ಮಾಡ್ಬಿಡ್ತೀನಿ. ಓಕೆನಾ. DNA ಸುಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು? ಹೆಂಗೆ ನಿರ್ಣಯ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಇದು. ಸೊ ಅದಕ್ಕೆ ಇಷ್ಟೇ ಸಾಕು. ಏನಕ್ಕೆ, ಯಾವುದು ಅತ್ಯಂತ ಕೆಳಮಟ್ಟದ ಜೀವಿ ಅಂದ್ರೆ ಯಾವುದು ಅಂದ್ರೆ ಸಿಂಗಲ್ ಸೆಲ್ ಏಕಕೋಶ ಜೀವಿಗಳಲ್ಲಿ ಅಂತ ಅರ್ಥ. ಅದು ಅದಕ್ಕೇನು ಬರೀ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಸಿಂಪಲ್, ತುಂಬಾ ಸರಳವಾಗಿರುತ್ತೆ ಅದು ಅಲ್ವಾ. ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದು ನ್ಯೂಕ್ಲಿಯಸ್ ಏನಾಗುತ್ತೆ, ವಿಭಜನೆ ಆಗತ್ತೆ. ಅದ್ ನಾನು ಡೀಟೇಲ್ ಆಗಿ ಇವಾಗ ಹೇಳ್ತೀನಿ ಆಯ್ತಾ. ನ್ಯೂಕ್ಲಿಯಸ್ ವಿಭಜನೆಗೊಂಡು ಎರಡಾಗತ್ತೆ, 2 ಮರಿ ಕೋಶಗಳು ಆಗುತ್ತೆ, ಡಾಟರ್ ಸೆಲ್ಸ್ ಅಂತೀವಿ. 2 ಮರಿ ಕೋಶಗಳು ಉತ್ಪತ್ತಿ ಆಗತ್ತೆ. ಈ ಪ್ರಾಸೆಸ್ಗೆ ವಿದಳನ ಅಂತ ಕರಿತೀವಿ. ಇವಾಗ ಏನಾಯ್ತು, 2 ಆಯ್ತಲ್ವಾ, ಒಂದಿದ್ದು 2 ಆಯ್ತು. ಸೊ ಇದು ಕೂಡ ಒಂದು ಸಂತಾನೋತ್ಪತ್ತಿ ಮಾರ್ಗ ಅಂತ ಅದಕ್ಕೆ ನಾವು ನಿರ್ಣಯಿಸಬಹುದು. ಅದೇ ಇದು ಹೇಳದ್ನಲ್ವ ನಾನು, ಭಿನ್ನತೆಯ ಮಹತ್ವ, ವೇರಿಯೇಷನ್ ಏನಕ್ಕೆ ಅಂತ ಹೇಳ್ಬಿಟ್ಟು. ಅದು DNA ಏನ್ ಮಾಡುತ್ತೆ, ಈಗ ಕಾಪಿ ಹೊಡಿಬೇಕದು DNA ಸೇಮ್ ಅದೇ ತರದ್ದು, ಅದ್ರಲ್ಲೂ ಕೂಡ ಅದು ಸ್ಥಿರತೆ ಉಳಿಸ್ಕೊಳ್ಳಲ್ಲ, ಅಂದ್ರೆ ಸ್ವಲ್ಪ ಚೇಂಜ್ ಮಾಡುತ್ತೆ. ಆದ್ರೆ ಅದು ಒಳ್ಳೇದಕ್ಕೇನೆ, ವೇರಿಯೇಷನ್ ಆಗೋದು ಒಳ್ಳೇದಕ್ಕೆ ಆಗತ್ತೆ. ಯಾಕಂದ್ರೆ ವಿಕಸನ ಹೊಂದೋದಿಕ್ಕೆ ಅಂದ್ರೆ ಮಾಡಿಫೈ ಆಗಿ ಅದು ಇನ್ನೂ ಸ್ಟ್ರಾಂಗ್ ಆಗಿ ಎಲ್ಲಾ ಒಂದು ಕಂಡೀಷನ್ಗೂ ಕೂಡ, ಎಲ್ಲಾ ಆವಾಸಗಳು ಕೂಡ ಹೊಗ್ದುಕೊಳ್ಳೋ ಅಂತ ಒಂದು ಸ್ಟ್ರಾಂಗ್ ಆಗಿ ಮಾಡ್ತವೆ ನೆಕ್ಸ್ಟ್ ಪೀಳಿಗೆಯ ಇದನ್ನ. ಓಕೆನಾ. ನೆಕ್ಸ್ಟ್ ಬಂದು ಏನೇನು ಏಕಜೀವಿಗಳಿಂದ ಬಳಸಲಾದ ಹೇಳದ್ನಲ್ವಾ, ಅದರಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ಏಕಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು ಯಾವ್ಯಾವ್ದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ವಿದಳನ. ವಿದಳನ ಅಂದ್ರೆ ಫಿಷನ್, ಅದರಲ್ಲೇ ಇದೆ ನೋಡಿ. ವಿದಳನ ಅಂದ್ರೆ ಇದರಲ್ಲಿ 2 ತರ ಬರುತ್ತೆ. ಅಂದ್ರೆ ಇದು ವಿದಳನದಲ್ಲಿ ದ್ವಿವಿದಳನ ಮತ್ತೆ ಬಹುವಿದಳನ ಅಂತ 2 ಇದೆ. ದ್ವಿವಿದಳನದಲ್ಲೇನೆ 3, ದ್ವಿವಿದಳನದಲ್ಲಿ 3 ತರ ಆಗತ್ತೆ ಆಯ್ತಾ. ಇದ್ರಲ್ಲಿ ಏನಂದ್ರೆ ಬೈನರಿ ಫ್ಯೂಷನ್ ಅಂತೀವಿ. 2 ದ್ವಿ ಅಂದ್ರೆ 2 ಸೆಲ್ ಆಗಿ ಜೀವಕೋಶಗಳು 2 ಆಗಿ ಡಿವೈಡ್ ಆಗತ್ತೆ. ಆದ್ರೆ ಇದು 3 ಎಕ್ಸಾಂಪಲ್ ಕೊಟ್ಟ ಹೇಳಿದೀನಿ ನಾನು ನೋಡಿ. ಇದು ಅಮೀಬಾದಲ್ಲಿ ಏನಾಗುತ್ತೆ, ಅಮೀಬಾ ಗೊತ್ತಲ್ಲ ನಿಮ್ಗೆ, ಯಾವಾಗ್ಲೂ ಅದು ಶೇಪ್ ಇರಲ್ಲ, ಅದಕ್ಕೆ ಯಾವ್ದೇ ಒಂದು ಶೇಪ್ ಇರಲ್ಲ. ಸೊ ಏನ್ ಮಾಡತ್ತದು, ಹೆಂಗಾದ್ರೂ ಸರಿ, ಹಿಂಗಾದ್ರೂ ಯಾವ್ದೇ ಸಮತಲದಲ್ಲಿ ಬೇಕಾದ್ರೂ ಅದು ವಿಭಜನೆ ಆಗತ್ತೆ. ಅಂದ್ರೆ ಹಿಂಗಾದ್ರೂ ಅಡ್ಡಡ್ಡಕ್ಕಾದ್ರೂ ಸರಿ, ಉದ್ದುದ್ದಕ್ಕಾದ್ರೂ ಸರಿ, ಹಿಂಗಾದ್ರೂ ಅದು ಹೆಂಗಾದ್ರೂ, ಬಟ್ ಸಮಭಾಗದಲ್ಲೇನೆ ಅದು ವಿಭಜನೆ ಆಗತ್ತೆ. ಇದು ಅಮೀಬಾದಲ್ಲಿ ಆಗತ್ತೆ. ಮತ್ತೆ ಲಿಶ್ಮೇನಿಯಾ ಅಂತ ಕೇಳ್ತಾರೆ. ಈ ಉದಾಹರಣೆಗಳು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗಳು ನೀವು ನೋಡ್ಕೊಳ್ಳೇಬೇಕು. ಈ ಚಿತ್ರಗಳು, ಉದಾಹರಣೆಗಳು ಈ ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ನೀವಿಷ್ಟು ಮಾತ್ರ ನೀವು ನೋಡ್ಕೊಳ್ಳೇಬೇಕು. ಉದಾಹರಣೆಗಳು ಜ್ಞಾಪಕ ಇಟ್ಕೋಬೇಕು, ಮತ್ತೆ ಚಿತ್ರಗಳು ಕೂಡ ಜ್ಞಾಪಕ ಇಟ್ಕೋಬೇಕು. ಲಿಶ್ಮೇನಿಯಾದಲ್ಲಿ ಏನಾಗುತ್ತೆ, ಇದು ಕೂಡ ವಿವಿಧಳ, ಇದು ಹಿಂಗೆ ಉದ್ದುದ್ದಕ್ಕೆ ಡಿವೈಡ್ ಆಗತ್ತೆ, ಅಂದ್ರೆ ವಿಭಜನೆ ಆಗತ್ತೆ. ನೆಕ್ಸ್ಟ್ ಬಂದು ಪ್ಯಾರಾಮೆಲ್ಷಿಯಂ ಅಲ್ಲಿ ಏನಾಗುತ್ತೆ, ಅಡ್ಡಡ್ಡವಾಗಿ ಇಲ್ಲಿ ಒಂದ್ ವಿಭಜನೆ ಆಗತ್ತೆ, ಇಲ್ಲೊಂದಾಗತ್ತೆ, ಇದೊಂದು ಜೀವಕೋಶ ಆಗತ್ತೆ, ಇದೊಂದು ಜೀವಕೋಶ ಆಗಿ ವಿಭಜನೆ ಆಗಿ 2 ಜೀವಕೋಶಗಳು ಆಗುತ್ತೆ. ಇದು ಮೊದಲನೇದು ದ್ವಿವಿದಳನ. ಮತ್ತೆ ಪ್ಲಾಸ್ಮೋಡಿಯಂ ನೆಕ್ಸ್ಟ್ ಇದ್ರಲ್ಲಿ. ಇದಕ್ಕೂ ಕ್ವಶನ್, ಪ್ಲಾಸ್ಮೋಡಿಯಂ ನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಬಹುವಿದಳನ. ಇದೇನಾಗತ್ತೆ, ಇದರಲ್ಲಿ ಪ್ಲಾಸ್ಮೋಡಿಯಂ ನಲ್ಲಿ ಎಷ್ಟೊಂದು, ಇಲ್ಲಿ ಬರೀ 2 ಆಗಿ ವಿಭಜನೆ ಆಗಿತ್ತಲ್ವಾ, ಒಂದು ಜೀವಕೋಶ ಬರೀ 2 ಜೀವಕೋಶಗಳಾಗಿ ವಿಭಜನೆ ಆಗಿತ್ತು. ಇಲ್ಲಿ ಎಷ್ಟೊಂದು ತುಂಬಾ 2ಕ್ಕಿಂತ ಹೆಚ್ಚು, ಅನೇಕ, ಒಂದೇ ಸಲಕ್ಕೆ ಎಷ್ಟೊಂದು ಜೀವಕೋಶಗಳಾಗಿದ್ದ ವಿಭಜನೆ ಆಗ್ಬಿಟ್ಟು ಪ್ರತಿಯೊಂದು ಕೂಡ ಒಂದು ಹೊಸ ಜೀವಿಯಾಗಿ ಉತ್ಪತ್ತಿ ಆಗ್ತಾ ಹೋಗ್ತವೆ. ಇದು ಪ್ಲಾಸ್ಮೋಡಿಯಂ. ಇದು ತುಂಬಾ ಸಲ ಕೇಳಿದ್ದಾರೆ, ಇದನ್ನು ಕೂಡ ನೀವು ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಬಂದು ತುಂಡರಿಕೆ. ಅದರಲ್ಲೇ ಇದೆ ನೋಡಿ, ತುಂಡರಿಕೆ, ತುಂಡಾಗೋದು. ಇದು ಅಷ್ಟೇ, ಸ್ಪೈರೋಗೈರಾ ಅಂತೇಳಿ. ಇದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊ. ಇದು ಕ್ವಶನ್ ಹಿಂಗ್ ಕೇಳಿದ್ದಾರೆ ಅಂತಂದ್ರೆ, ಇದು ಪುನರುತ್ಪಾದನೆ ನೋಡ್ಮೇಲೆ ಈ ಕ್ವಶನ್ ಬರೋಣ. ಇದನ್ನು ಆಮೇಲೆ ಬರೋಣ. ಓಕೆ, ಅಲ್ಲೇ ಇದೆ ಅಲ್ವಾ. ತುಂಡರಿಕೆಗೆ ರೈಸೋ ಸ್ಪೈರೋಗೈರಾ, ಅದು ಇದು ಪಿಕ್ಚರ್ ಇಲ್ಲ, ಅದು ನಿಮ್ ಬುಕ್ಕಲ್ಲಿ ಇದ್ರೆ ನೋಡ್ಕೊಂಬಿಡಿ, ಅದು ಒಂದು ಮಿಸ್ ಆಗ್ಬಿಟ್ಟಿದೆ. ಇದು ಚಿತ್ರ ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ. ಬುಕ್ಕಲ್ಲಿ
ಈ ಸ್ಪೈರೋಗೈರಾ ಇದೆಯಲ್ಲ, ಇದು ಅದೊಂದ್ ಮೂರ್ ಮಾತ್ರ ಏಕಕೋಶಿ ಜೀವಿಗಳು, ಅದು ಮಾತ್ರ, ಅದು ವಿದಳನ ಮಾತ್ರ ಏಕಕೋಶಿ ಜೀವಿ. ಇದು ಬಹುಕೋಶಿ ಜೀವಿಗಳೇನಾಗುತ್ತೆ, ಫ್ರಾಗ್ಮೆಂಟೇಶನ್, ತುಂಡರಿಕೆ ಅಂದ್ರೆ ತುಂಡು ತುಂಡಾಗಿ ಕಟ್ಟ ಆಗತ್ತೆ. ಇದು ಅಂದ್ರೆ ಇದೇನಾಗುತ್ತೆ, ಇದು ಬೆಳವಣಿಗೆ ಹೊಂದದ್ಮೇಲೆ ಒಂದು ಇದು ಜೀವಕೋಶ ಇರುತ್ತಲ್ವಾ, ಅದು ತುಂಡು ತುಂಡಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಆಗತ್ತೆ. ಇದೇನೇ ವಿಭಜನೆ ಆಗತ್ತೆ. ಇದು ಎರಡು ಕನ್ಫ್ಯೂಸ್ ಆಗತ್ತೆ ನಿಮ್ಗೆ, ಯಾಕಂತಂದ್ರೆ ಇನ್ನೊಂದು ಪುನರುತ್ಪಾದನೆ ಅಂತ ಒಂದು ಮೆಥಡ್ ಇದೆ, ವಿಧಾನ ಇದೆ ಆಯ್ತಾ. ಅದ್ರಲ್ಲಿ ಏನಾಗುತ್ತೆ, ಬೇಕಂತ ಯಾರಾದ್ರೂ ಅಕಸ್ಮಾತ್ ಆಗ ಅದೇನಾದ್ರೂ ತುಂಡಾದ್ರೆ ಅದು ಆ ಭಾಗ ಒಂದು ಹೊಸ ಜೀವಿಯಾಗಿ ಬೆಳ್ಕೊಳುತ್ತೆ, ಅದು ಪುನರುತ್ಪಾದನೆ ಆಗುತ್ತೆ. ಆದ್ರೆ ಇದ್ರಲ್ಲಿ ಹಂಗಲ್ಲ, ಇದು ಬೆಳವಣಿಗೆ ಆದ ನಂತರ ಅದೇನೆ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಆಗತ್ತೆ. ಆ ತುಂಡುಗಳು ಒಂದೊಂದು ಫ್ರಾಗ್ಮೆಂಟ್ ಕೂಡ ಒಂದು ಹೊಸ ಜೀವಿಗಳಾಗಿ ಮಾರ್ಪಾಡಾಗತ್ತೆ ಅಥವಾ ಬೆಳೀತವೆ. ಇದು ಫ್ರಾಗ್ಮೆಂಟೇಶನ್ ಅಂದ್ರೆ ತುಂಡರಿಕೆ. ಇದಕ್ಕೆ ಎಕ್ಸಾಂಪಲ್ ಬಂದು ಸ್ಪೈರೋಗೈರಾ. ತುಂಬಾ ಇಂಪಾರ್ಟೆಂಟ್. ಈ ಚಿತ್ರನೂ ನೋಡ್ಕೊಳ್ಳಿ, ತುಂಬಾ ಏನ್ ಕಷ್ಟ ಆಗಲ್ಲ. ಆ ಕಡೆ ಈ ಕಡೆ ಒಂದ್ ಲೈನ್ ಇರುತ್ತೆ, ಒಳಗಡೆ DNA ಸ್ಟ್ರಕ್ಚರ್ ಬರೀತೀವಿ, DNA ರಚನೆ ಬರೀತೀವಲ್ಲ, ಆ ತರ ಹಿಂಗ್ಬಾರ್ದು. ಒಂದ್ಸಲ ಬುಕ್ ಅಲ್ಲಿ ಒಂದ್ಸಲ ನೋಡ್ಕೊಂಬಿಡಿ, ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಸಲ ಕೇಳಿದ್ದಾರೆ. ಓಕೆನಾ. ಅದೇ ನೋಡಿ, ಪಕ್ವತೆಯ ನಂತರ ಅಂದ್ರೆ ಬೆಳವಣಿಗೆ ಆದ್ಮೇಲೆ ಏನಾಗುತ್ತೆ, ಜೀವಿ ಸಣ್ಣ ತುಂಡುಗಳಾಗಿ ತುಂಡರಿಸುತ್ತದೆ. ಪ್ರತಿಯೊಂದು ತುಂಡು ಏನಾಗುತ್ತೆ, ಹೊಸ ಜೀವಿಯಾಗಿ ಬೆಳೆಯುತ್ತೆ. ಉದಾಹರಣೆ ಬಂದು ಸ್ಪೈರೋಗೈರಾ. ಈಗ ಪುನರುತ್ಪಾದನೆ ಅಂದ್ರೆ ಅವಾಗ ಹೇಳದ್ನಲ್ಲೂ ಇದೇನಾಗುತ್ತೆ, ಇದರಲ್ಲಿ ಒಂದು ಜೀವಿ ಆಕಸ್ಮಿಕವಾಗಿ, ಈಗ ಇಲ್ಲೇನಾಗುತ್ತೆ, ಅದೇನೆ ಸಣ್ಣ ಸಣ್ಣ ತುಂಡುಗಳಾಗಿ ಇದಾಗುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಅಕಸ್ಮಾತ್ ಆಗಿ ಇವಾಗ ಏನೋ ಒಂದ್ ಪರಿಸ್ಥಿತಿಗಳು, ವಾತಾವರಣಕ್ಕೆ ಇದಾಗಿನೋ ಏನೋ ತುಂಡು ತುಂಡಾಗಿ ಕತ್ತರಿಸಿದಾಗ ಏನಾಗುತ್ತೆ, ಪ್ರತಿ ತುಂಡು ಕೂಡ ಆ ಪ್ರತಿ ತುಂಡಿನ ಜೀವಕೋಶಗಳು ವಿಭಜನೆ ಆಗಕ್ಕೆ ಮತ್ತೆ ಹೊಸ ಜೀವಿನ ರೂಪಿಸಕ್ಕೆ ಆರಂಭ. ಅದರಿಂದ ಈಗ ಬಾಲ ಕಟ್ಟಾದ್ರೆ ಅದರಿಂದನೇ ಹೊಸದು ಒಂದು ಇದು ಶುರು ಆಗತ್ತೆ. ಆತರ ಹೈಡ್ರಾ ಮತ್ತೆ ಪ್ಲೆನೇರಿಯಾ, ಇದು ಚಿತ್ರ ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕು ನೀವು. ಪ್ಲೆನೇರಿಯಾ ಮತ್ತೆ ಹೈಡ್ರಾ, ಇದಕ್ಕೆ ಚಿತ್ರ ಇದೆ, ನಾನು ತೋರಿಸ್ತೀನಿ. ಇದೇನಕ್ಕೆ ನಾನು ಕ್ವಶನ್ ಹೋದೆ ಅಂತಂದ್ರೆ, ಈ ತರ ಕೇಳ್ತಾರೆ. ನಾವು ಬರೀ ಹಿಂಗಂದ್ರೆ ಏನು, ತುಂಡರಿಕೆ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಪುನರುತ್ಪಾದನೆ ಅಂತ ಏನು ಅಂತ ತಿಳ್ಕೊಂಡು. ಬಟ್ ಕ್ವಶನ್ ಬಂದಾಗ ನಮ್ಗೆ ಏನಪ್ಪ ಇದೇನೇ ಅಂತ ಕ್ವಶನ್ ಕೇಳಿದಾರೆ ಅಂತ ಅನ್ಸುತ್ತೆ. ಏನ್ ಕನ್ಫ್ಯೂಷನ್ ಬೇಡ. ಇದ್ರದ್ದು ಉತ್ತರ ಹೇಳ್ಬಿಟ್ರೆ ಅದೇ ಡಿಫ್ರೆನ್ಸ್ ಅಷ್ಟೇ ಅಲ್ವಾ. ಇದ್ರಲ್ಲಿ ಏನಾಗಿದೆ, ತುಂಡರಿಕೆನಲ್ಲಿ ಅದು ಕಟ್ಟಾಗಿದೆ, ಅದೇ ಪಕ್ವತೆ ಆದ್ಮೇಲೆ, ಬೆಳವಣಿಗೆ ಆದ್ಮೇಲೆ ಅದೇ ಆಗಿನೇ ತುಂಡು ತುಂಡಾಗಿ ಅಂದ್ರೆ ಫ್ರಾಗ್ಮೆಂಟ್ ಆಗಿ ವಿಭಜನೆ ಆಗಿದೆ, ಒಂದೊಂದು ಜೀವಿಯಾಗಿ ಬೆಳ್ಕೊಂಡಿದೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಪುನರುತ್ಪಾದನೆಯಲ್ಲಿ ಅಕಸ್ಮಾತ್ ಆಗಿ ಅದು ಕಟ್ಟಾದ್ರೆ, ತುಂಡಾದ್ರೆ, ಅದು ಒಂದು ಹೊಸ ಜೀವಿಯಾಗಿ, ಈಗ ಒಂದು ಭಾಗ ಅಕಸ್ಮಾತ್ ಕಟ್ಟಾದ್ರೆ ಅದೇ ಒಂದು ಹೊಸ ಜೀವಿಯಾಗಿ ಬೆಳವಣಿಗೆ ಆಗುತ್ತೆ. ಇದು ಅದರದ್ದು ನೋಡಿ, ಒಂದು ಜೀವಿನ 2 ಅಥವಾ ಹೆಚ್ಚು ತುಂಡಾಗಿ ಕತ್ತರಿಸಿದಾಗ ಪ್ರತಿ ತುಂಡಿನ ಜೀವಿ ವಿಭಜನೆ ಆಗಕ್ಕೆ, ಇದು ಹೈಡ್ರಾ ಹೇಳ್ದೆ ಅಲ್ವಾ, ಇದು ತೋರಿಸ್ತೀನಿ ನೋಡಿ. ಇದು ಪ್ಲೆನೇರಿಯಾ. ಹೈಡ್ರಾ ಇಲ್ಲಿದೆ. ಹೈಡ್ರಾ 2ಕ್ಕೂ ಉದಾಹರಣೆ ಬರುತ್ತೆ. ಮೊಗ್ಗುವಿಕೆಗೂನು ಎಕ್ಸಾಂಪಲ್ ಉದಾಹರಣೆ ಹೈಡ್ರಾ ಆಗತ್ತೆ, ಮತ್ತೆ ಇದ್ರಲ್ಲಿ ಕೂಡ ಅದೇ ಎಕ್ಸಾಂಪಲ್ ಬರುತ್ತೆ. ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ಬರೀಬೇಕಾಗತ್ತೆ. ಅಲೈಂಗಿಕ ಅಂದ್ರೆ ಲಿಂಗಾಣುಗಳ ಸಂಯೋಜನೆ ಇಲ್ಲದೆ ಮರುಜೀವಿಗಳನ್ನ ಉಂಟು ಮಾಡೋದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಮತ್ತೆ ಪ್ಲೆನೇರಿಯಾ ಮತ್ತು ರೈಸೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿ. ಪ್ಲೆನೇರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಹೈಡ್ರಾ ಮತ್ತೆ ಪ್ಲೆನೋರಿಯಾದಲ್ಲಿ ಪುನರುತ್ಪಾದನೆ ಆಗುತ್ತೆ. ಹೈಡ್ರಾ ಪುನರುತ್ಪಾದನೆಗೆ ಕೂಡ ಒಂದು ಉದಾಹರಣೆ, ಆಮೇಲೆ ಮಗುವಿಕೆಗೂ ಕೂಡ ಅದು ಪುನರುತ್ಪಾದನೆ ಉದಾಹರಣೆ ಆಗುತ್ತೆ. ಯಾವುದು, ಹೈಡ್ರಾ. ಮತ್ತೆ ರೈಸೋಪಸ್ ಅಲ್ಲಿ ಬೀಜಾಣುಗಳ ಉತ್ಪಾದನೆ, ಅದನ್ನು ನಾನು ಹೇಳಿಲ್ಲ, ಹೋಗೋಣ. ನೋಡಿ, ಇದು ರೈಸೋಪಸ್ ಬೀಜಕಗಳ ಉತ್ಪಾದನೆ. ಇದು ನಾವು ಸಾಮಾನ್ಯವಾಗಿ ನೋಡ್ತೀವಿ ನೋಡಿ, ಬ್ರೆಡ್ಗಳ ಮೇಲೆ ಬ್ರೆಡ್ನ ಒಂದು ತಂದಿಟ್ಬಿಟ್ಟು ಅಕಸ್ಮಾತ್ ಅದು ನೀರೇನಾದ್ರೂ ಬಿತ್ತು, ಮಾಯಿಶ್ಚರ್ ತೇವಾಂಶ ಅದ್ರಲ್ಲಿ ಸೇರ್ಕೊಂತು ಅಂದ್ರೆ ಫುಲ್ ಗ್ರೀನ್ ಕಲರ್ ಫಂಗೈ ನೋಡಿರ್ತೀರಲ್ವಾ ನೀವು. ಇದೇನೆ ರೈಸೋಪಸ್. ಇದ್ರಲ್ಲಿ ಏನಾಗುತ್ತೆ ನೋಡಿ, ದಾರದ ತರ ಇದೆಯಲ್ಲ, ಅದು ಸಂತಾನೋತ್ಪತ್ತಿ ಭಾಗ ಅಲ್ಲ. ಅದು ಮೇಲ್ಗಡೆ ಒಂದು ರೌಂಡ್ ಬಾಲ್ ತರ ಇರುತ್ತಲ್ಲ,
ಸ್ಪೊರಾಂಜಿಯಂ ಅಂತ. ಅದು ಬೀಜಕಗಳು. ಅದರೊಳಗಡೆ ಸ್ಪೋರ್ಸ್ ಇರುತ್ತೆ. ಸ್ಪೋರ್ ಫಾರ್ಮೇಶನ್ ಅಂತ ಅಂದ್ರೆ ಬೀಜಕಗಳು ಇರ್ತವೆ. ಅವೇನ್ ಮಾಡ್ತವೆ, ಬರ್ಸ್ಟ್ ಆಗಿ ಎಲ್ಲ ಅಂದ್ರೆ ಯಾವ್ದಾದ್ರು ವಾತಾವರಣಕ್ಕೆ ಏನಾದ್ರು ಜೋರ ಗಾಳಿ ಬಂದದ್ರೆಲ್ಲ ಏನಾಗುತ್ತೆ, ಆ ಬೀಜಕಗಳೆಲ್ಲ ಆಚೆ ಹೋಗ್ಬಿಟ್ಟು ಕೆಳಗ್ ಬಿದ್ದಿರುತ್ತೆ. ಅದ್ರಲ್ಲಿ ಅದು ಕವರ್ ಆಗಿರುತ್ತೆ, ಅಂದ್ರೆ ಆವೃತಗೊಂಡಿರುತ್ತೆ, ಒಂದು ಗಟ್ಟಿಯಾದ ಇದರಿಂದ ರಕ್ಷಣೆ ಪಡ್ಕೊಂಡಿರುತ್ತೆ. ಅದಕ್ಕೆ ಫೇವರಬಲ್ ಕಂಡೀಷನ್ ಅಂದ್ರೆ ಬೇಕಾದಂತ ವಾತಾವರಣ ಸಿಕ್ಕಿದಾಗ ಏನಾಗುತ್ತೆ, ಅದು ಒಂದೊಂದು ಬೀಜಕಗಳು ಕೂಡ ಒಂದೊಂದು ಜೀವಿಯಾಗಿ ಅದು ಎಷ್ಟು ಬೇಗ ಬೆಳ್ಕೊಂಡ್ಬಿಡುತ್ತೆ ನೋಡಿ. ಒಂದ್ ದಿನ ಇಟ್ರೆ ಸಾಕು, ನೀವು ಒಂದ್ ಸ್ವಲ್ಪ ತೇವಾಂಶ ಇಟ್ಬಿಟ್ಟು ಬ್ರೆಡ್ ಅಲ್ಲಿ ಇಟ್ಟು ಕಟ ಕಟ ಅಂದ್ರೆ ಬೇಗ ಅದು ಬೆಳವಣಿಗೆ ಆಗುತ್ತೆ ಇದರಲ್ಲಿ, ರೈಸೋಪಸ್ ಅಲ್ಲಿ. ಇದು ಒಂದು ಉದಾಹರಣೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮೊಗ್ಗುವಿಕೆ. ಇದು ಹೈಡ್ರಾದಲ್ಲಿ ಹೇಳಿದ್ನಲ್ಲ ನಾನು. ಮೊಗ್ಗುವಿಕೆಯಿಂದ ಏನಾಗುತ್ತೆ ಅಂತಂದ್ರೆ, ಈ ಪುನರುತ್ಪಾದನೆ ಆಗಿರುತ್ತಲ್ವಾ, ಅದು ನಿರ್ದಿಷ್ಟ ಭಾಗದಲ್ಲಿ ಏನಾಗುತ್ತೆ, ಆ ಪುನರಾವರ್ತಿತ ಕೋಶ ವಿಭಜನೆಯಿಂದ ಏನಾಗುತ್ತೆ, ಆ ಬಾಹ್ಯ ಒಂದು ಮೊಗ್ಗು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಲ್ಲೇ ನಿಮ್ಗೆ ಅಲ್ಲೇ ಉತ್ತರ ಇರುತ್ತೆ ನೋಡಿ. ಇದೆಲ್ಲದು ಅಷ್ಟೇನೆ. ಇವೇನು ಇಷ್ಟು ತರದ್ ಇದಾವಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು, ಎಲ್ಲಾದ್ರಲ್ಲೂ ಇದ್ರಲ್ಲೇ ಆನ್ಸರ್ ಇರುತ್ತೆ ನೋಡಿ. ಮೊಗ್ಗು ಬೆಳವಣಿಗೆ ಆಗುತ್ತೆ ನೋಡಿ. ಮೊಗ್ಗು ಬೆಳವಣಿಗೆ ಆಗ್ತಾ ಬರುತ್ತೆ. ಬಾಹ್ಯ ಅಂದ್ರೆ ಆಚೆ ಕಡೆ ಒಂದು ಭಾಗದಲ್ಲಿ ಹೈಡ್ರಾ ಅಂತ ಹೇಳಿದ್ನಲ್ಲ, ಅದ್ರದ್ದು ಒಂದು ಭಾಗದಲ್ಲಿ ಆಗುತ್ತೆ ಮೊಗ್ಗಿನ ಬೆಳವಣಿಗೆ ಆಗುತ್ತೆ. ಆ ಮೊಗ್ಗೇನಾಗುತ್ತೆ, ಫಸ್ಟ್ ಅಲ್ಲೇ ಬೆಳವಣಿಗೆ ಆಗುತ್ತೆ. ಬೆಳೆದ್ಮೇಲೆ ಬಿದ್ದ್ಬಿಟ್ಟು ಅದೇ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತೆ. ಅದು ಎಕ್ಸಾಂಪಲ್ ಬಂದು ಹೈಡ್ರಾ. ಪ್ಲನೇರಿಯಾದಲ್ಲಿ ಏನಾಗುತ್ತೆ, ಅದು ಪುನರುತ್ಪಾದನೆಯಿಂದ ಹೇಳಿದ್ನಲ್ಲ ಇರುತ್ತಾನೆ. ವಿಶಿಷ್ಟ ಫಸ್ಟ್ ಜೀವಕೋಶಗಳು ವೃದ್ಧಿ ಆಗುತ್ತೆ. ಆ ಜೀವಕೋಶಗಳು ಬದಲಾವಣೆ ಅಂದ್ರೆ ರೂಪಾಂತರ ಆಗುತ್ತೆ. ಆಮೇಲೆ ಅನೇಕ ತುಂಡುಗಳು ಪ್ರತ್ಯೇಕ ಜೀವಿಗಳಾಗಿ ಅದೇ ಅವೆರಡರಲ್ಲಿ ಯಾವ್ದಾದ್ರು ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಅದೇ ಇದು ಹೈಡ್ರಾನಲ್ಲಿ ಮೊಗ್ಗುವಿಕೆ. ಇದು ಹೈಡ್ರಾದು ಚಿತ್ರ ತುಂಬಾ ಸರ ಇಲ್ಲ, ಚಿತ್ರ ಕೊಟ್ಬಿಟ್ಟು ಕೇಳ್ತಾರೆ. ಇದನ್ನು ಕೇಳ್ಬೋದು ನೋಡಿ. ಇದು ಚಾವಟಿ ಅಂತ ಒಂದು ಇದಿದೆ, ಅದರಲ್ಲಿ ಕರಬಳ್ಳಿಗಳು. ಆಮೇಲೆ ಇಲ್ಲಿ ಮೊಗ್ಗು. ಇದು ಮೊಗ್ಗಾಗಿ ನೋಡಿ ಇಷ್ಟು ಇಲ್ಲೇ ಇರುತ್ತೆ. ಅದು ಫಸ್ಟ್ ಮೇನ್ ಅಂದ್ರೆ ಮುಖ್ಯ ಗಿಡದಲ್ಲೇನೆ ಫಸ್ಟ್ ಅಲ್ಲೇ ಇರುತ್ತೆ. ಮೊಗ್ಗು ಬೆಳವಣಿಗೆ ಆದ್ಮೇಲೆ ಬಿದ್ದು ಅದು ಒಂದು ಸ್ವತಂತ್ರ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತೆ. ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್. ಅಂದ್ರೆ ಈಗ ಇದರಲ್ಲಿ ಸಂತಾನೋತ್ಪತ್ತಿ ಮಾಡೋ ಅಂತವ್ ಯಾವೂ ಇಲ್ಲ ಕಾಯಜ ಇದರಲ್ಲಿ. ಅಂದ್ರೆ ಎಲೆ, ಕಾಂಡ ಮತ್ತೆ ಬೇರು, ಈ ಮೂರುಗಳಿಂದ ಸಸ್ಯದ ಈ ಮೂರು ಭಾಗಗಳಿಂದ ಹೊಸ ಒಂದು ಸಂತತಿನ ನಾವು ಬೆಳವಣಿಗೆ ಮಾಡಬಹುದು. ಇದಕ್ಕೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತೀವಿ. ಓಕೆ, ಇದರಲ್ಲಿ ಈ ಗುಲಾಬಿ, ಆಮೇಲೆ ಕಬ್ಬು, ದ್ರಾಕ್ಷಿ ಇವೆಲ್ಲಾನು ನಾವು ಯೂಶಲಿ ಕಸಿ ಮಾಡೋದು ಅಂತ ಹೇಳ್ತೀವಿ. ನೋಡಿರ್ತೀರ ನೀವು, ಗ್ರಾಫ್ಟಿಂಗ್. ಈ ಇಷ್ಟುದ್ದ ಗುಲಾಬಿ ಗಿಡದ ಇಷ್ಟು ತಗೊಂಡು ಅದಕ್ಕೆ ನಾವು ಸ್ವಲ್ಪ ಸಗಣಿ ಎಲ್ಲ ಮೇಲಾಕಿ ಊರುಗಳಲ್ಲಿ ಹಂಗ್ ಮಾಡ್ತಾರೆ. ಅದ್ ನೆಟ್ಟ ಅದು ಹೊಸ ಗಿಡ ಆಗಿ ಬೆಳೆಯುತ್ತೆ. ಆಯ್ತಾ. ಇದರಲ್ಲಿ ಯಾವುದೇ ಒಂದು ಇದು ಗೊತ್ತಿರೋದಲ್ವಾ ನಮ್ಗೆ, ಅಂದ್ರೆ ಯಾವುದೇ ಇದು ಅಲೈಂಗಿಕ ಇದಿರೋದ್ರಿಂದ, ಸಂತಾನೋತ್ಪತ್ತಿ ಇರೋದ್ರಿಂದ ಯಾವುದೇ ಬೀಜಗಳಾಗ್ಲಿ ಇವೆಲ್ಲ ಇರೋದಿಲ್ಲ. ಸೊ ಇದು ಬರೀ ಕಾಂಡನ ಉಪಯೋಗಿಸ್ಕೊಂಡು ಹೊಸ ಸಸ್ಯನ ಬೆಳಿತೀವಿ. ಹಂಗೇನೆ ಇದು ಕಬ್ಬು, ಗುಲಾಬಿ, ದ್ರಾಕ್ಷಿ ಇದಕ್ಕೆಲ್ಲ ಇರುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಇವು ನ್ಯಾಚುರಲ್ ಆಗೂ ಇರುತ್ತೆ ಅಥವಾ ಮನುಷ್ಯ ಮಾಡ್ದಂಗೂ ಇರುತ್ತೆ. ಅದ್ ನ್ಯಾಚುರಲ್ ಅಂತಂದ್ರೆ ಈ ಸಿಹಿ ಗೆಣಸು ಬರುತ್ತಲ್ವಾ, ಅದೆಲ್ಲ ಆ ಬೇರೆನೆ ಏನಾಗುತ್ತೆ ಒಳಗಡೆ ಸಿಹಿ ಗೆಣಸು. ಈಗ ಆಲೂಗಡ್ಡೆ ಮೇಲೆ ಒಂದಿಷ್ಟು ದಿನ ಇಟ್ಮೇಲೆ ನೋಡಿದ್ರೆ ಅದ್ರ ಮೇಲೆ ಮೊಗ್ಗು ತರ ಬರ್ತಾ ಇರುತ್ತೆ. ಅದನ್ನ ಮೊಳೆಯುಳಿಕೆ ಅಂತ ಹೇಳ್ತಾರೆ. ಮೊಳಕೆ ಬಂದಂಗ ಆಗಿದೆ, ಇವಾಗ ಮೊಳಕೆ ಬಂದ್ಬಿಟ್ಟಿದೆ ಆಲೂಗಡ್ಡೆ ಮೇಲೆ ಅಂತ ಹೇಳ್ತೀವಲ್ಲ, ಅದೇನಾಗ್ಬಿಡುತ್ತೆ, ಅದು ಮಣ್ಣು ಒಳಗಡೆ ರೂಟ್, ಬೇರು ಹೊಸ ಇದಾಗಿ ಬೆಳವಣಿಗೆ ಆಗತ್ತೆ. ಈ ತರ ಕಾಂಡ, ಬೇರು ಮತ್ತೆ ಎಲೆ ಇನ್ನೊಂದು ಇದು ತುಂಬಾ ಇಂಪಾರ್ಟೆಂಟ್, ಬ್ರಯೋಫಿಲಮ್ ಅಂತ ಎಲೆ ಮೇಲೆ. ಇದು ಚಿತ್ರ ಇದೆ ಅನ್ಸುತ್ತೆ. ನೋಡಿ, ಬ್ರಯೋಫಿಲಮ್ ಅಂತ ಇದೆಯಲ್ಲ ಎಲೆ, ಇದ್ರಲ್ಲಿ ಏನಾಗುತ್ತೆ, ಈ ಒಂದು ಮೊಗ್ಗುಗಳೆಲ್ಲ ಈ ಅದಕ್ಕೆ ಅದೇನೋ ಹೇಳ್ತಾರೆ ಪಾರ್ಟ್ಗೆ,
ಓಕೆ, ಅದು ಮೊಗ್ಗಳಾಗಿ ಈ ತುದಿನಲ್ಲಿ, ಎಲೆ ತುದಿನಲ್ಲಿ ಎಷ್ಟೊಂದು ಈ ಮೊಗ್ಗುಗಳ ತರ ಆಗಿ ಅವು ಸಂತಾನೋತ್ಪತ್ತಿನ ಇದರಿಂದ ಹೊಸ ಹೊಸ ಗಿಡಗಳು ಬರ್ತವೆ ಇವು. ಆಯ್ತಾ, ಎಲೆಗಳಿಂದ, ಕಾಂಡಗಳಿಂದ, ಬೇರುಗಳಿಂದ ಹೊಸ ಸಸ್ಯನ, ಹೊಸ ಸಂತತಿನ ನಾವು ಉತ್ಪಾದನೆ ಮಾಡ್ತೀವಲ್ವಾ, ಅದಕ್ಕೆ ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಕ್ವಶನ್, ರೈತರಿಗೆ ಒಂದು ವರದಾನ ಅಂತ ಕೇಳ್ತೀವಿ. ಇದ್ರದ್ದು ಮಹತ್ವ ತಿಳ್ಕೊಂಡ್ರೆ ನಿಮ್ಗೆ ಇದು ಈ ತರ ಬೇರೆ ಬೇರೆಯಾಗಿ ನಿಮ್ಗೆ ಬೇರೆ ರೀತಿ ಕ್ವಶನ್ ಕೇಳಿದಾಗ್ಲೂ ನಿಮ್ಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಯಾಕಂದ್ರೆ ಇದ್ರ ಮಹತ್ವ ಏನಪ್ಪಾ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು, ಇದರಲ್ಲಿ ಈಗ ಯಾವ್ದಾದ್ರು ಒಂದು ಗಿಡದ್ದು ಬೀಜ ಹಾಕ್ತಿವಲ್ವಾ, ಅದ್ ಬೆಳೆಸಿದಾಗ ಬೆಳೆಯೋ ಸಸ್ಯಗಳಿಗಿಂತ ಬೇಗ ಸ್ವಲ್ಪ ಟೈಮ್ ತಗೊಳುತ್ತೆ, ಸಮಯ ತಗೊಳುತ್ತೆ. ಆದ್ರೆ ಇದು ಬೀಜಗಳಿಂದ ಬೆಳೆಸಿರೋ ಸಸ್ಯಗಳಿಗಿಂತ ಬೇಗ ಹೂವು ಹಣ್ಣು ಬಿಡುತ್ತೆ. ಸೊ ಏನಾಗುತ್ತೆ, ನಿಮ್ಗೆ ಬೇಗ ಈಲ್ಡ್ ಸಿಕ್ಕಿದ್ರೆ, ಅಂದ್ರೆ ಅದರಿಂದ ನಮ್ಗೆ ಬೇಗ ಹೂವು ಹಣ್ಣೆಲ್ಲ ಸಿಕ್ಕಿದ್ರೆ ರೈತಂಗೆ ಆಬ್ವಿಯಸ್ಲಿ ಅದು ಹೆಲ್ಪ್ ಆಗುತ್ತೆ, ಸಹಾಯ ಆಗೇ ಆಗುತ್ತಲ್ವಾ. ಬೇಗ ಫಲವತ್ತೆ ಬೇಗ ಇದ್ರ ಸಿಕ್ಕಿದಾಗ ಬೇಗ ಮಾರ್ಕೋಬಹುದು ಅವರು, ಬೇಗ ಹೆಲ್ಪ್ ಆಗುತ್ತೆ. ಮತ್ತೆ ಈ ಬೀಜ ಉತ್ಪತ್ತಿ ಮಾಡೋ ಸಾಮರ್ಥ್ಯ ಇರಲ್ಲ ಕೆಲವು ಹಣ್ಣುಗಳಾಗ್ಲಿ. ಬಾಳೆಹಣ್ಣಲ್ಲಿ ಬೀಜ ಇರೋದಿಲ್ಲ. ಕೆಲವು ಸಸ್ಯಗಳಿಗೆ ಬೀಜ ಇರುತ್ತೆ, ನಾವು ತಂದ್ಬಿಟ್ಟು ಬೀಜ ನೆಡ್ತೀವಿ, ಅದರಿಂದ ಬರುತ್ತೆ. ಆದ್ರೆ ಕೆಲವು ಸಸ್ಯಗಳಲ್ಲಿ ಬೀಜ ಉತ್ಪತ್ತಿ ಮಾಡೋ ಸಾಮರ್ಥ್ಯ ಇರೋದಿಲ್ಲ ಕೆಲವಕ್ಕೆ. ಎಕ್ಸಾಂಪಲ್ ಬಂದು ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆ, ಈಗ ಯಾವ್ದಾದ್ರು ನೋಡಿದ್ರ ಬೀಜ ನೆಟ್ಬಿಟ್ಟು ಗಿಡ ಬೆಳೆದಿದೆಯಾ? ಅದು ಇಲ್ಲ ಅಲ್ವಾ. ಇದಕ್ಕೆ ಈ ತರ ಈ ಗ್ರಾಫ್ಟಿಂಗು ಅಂದ್ರೆ ಒಂದು ಭಾಗನ ತೆಗೆದು ನೆಟ್ರೆ ಅದರಿಂದಾನೇ ಹೊಸ ಸಸ್ಯ ಬರುತ್ತೆ. ಇದು ಈ ತರ ಹೆಲ್ಪ್ ಆಗುತ್ತೆ. ಇನ್ನೂ ಒಂದೇನಪ್ಪಾ ಅಂತಂದ್ರೆ ಎಲ್ಲವೂ ಒಂದೇ ತರ, ಅಂದ್ರೆ ಈ ಗುಲಾಬಿ ಗಿಡ ಹೆಂಗಿದೆ, ಮುಂದಿನ ಪೀಳಿಗೆಯಲ್ಲಿ ಬರೋ ಗುಲಾಬಿ ಗಿಡಗಳು ಕೂಡ ಹಂಗೆ ಇರುತ್ತೆ. ಅದೇ ಅಂದ್ರೆ ಅನುವಂಶೀಯ ಪೋಷಕ ಏನಿರುತ್ತೆ ಅದೇ ಲಕ್ಷಣನ ಹೊಂದ್ಕೊಂಡು ನೆಕ್ಸ್ಟ್ ಸಂತತಿದು ಕೂಡ ಗಿಡಗಳನ್ನ ಬೆಳಿಬಹುದು ನಾವು. ಅದಕ್ಕೆ ಈ ತರ 3 ಮಹತ್ವ ಇದೆ. ಇದನ್ನ ಕೇಳ್ತಾರೆ, ಇದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೋಡಿ, 2 ಅನುಕೂಲ ಕೇಳಿದ್ದಾರೆ, ನಾನು ಸುಮ್ಮನೆ ಹಿಂಗ್ ಬರ್ದಿದ್ದೀನಿ ಅಷ್ಟೇ. ಕಡಿಮೆ ಸಮಯ ತಗೊಳುತ್ತೆ. ಲೈಂಗಿಕ ಸಂತಾನೋತ್ಪತ್ತಿಲಿ ಏನಾಗುತ್ತೆ, ಜಾಸ್ತಿ ಸಮಯ ತಗೊಳುತ್ತೆ, ಇದು ತಗೊಳಲ್ಲ. ಆಮೇಲೆ ಬಯಸಿದ ಯಾವ ತರ ಬೇಕು ನಾವ್ ಆ ತರ ಮಾಡ್ಬೋದು. ಈಗ ಮಾವಿಂದು ಇದಿರತ್ತೆ, ಅದನ್ನ ನಾವು ಕಟ್ ಮಾಡ್ಬಿಟ್ಟು ಮೇಲ್ಗಡೆ ಬೇರೆ ಯಾವ್ದಾದ್ರು ಸಸಿನ ಇಟ್ಬಿಟ್ಟು ಆ 2 ಲಕ್ಷಣನ ತೋರಿಸುತ್ತದು. ಆತರ ಬೇಕಾಗಿರೋ ಅಂತ ಇದನ್ನ ನಾವು ಪಡಿಬಹುದು. ಒಂದೇ ಸಮಯದಲ್ಲಿ ಒಂದೇ ತರದ್ದು ಸಸ್ಯಗಳನ್ನ ಕೂಡ ಪಡಿಬಹುದು. ಇದು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ಓಕೆ, ಇದಿಷ್ಟು ಬಂದು ಅಲೈಂಗಿಕ ಸಂತಾನೋತ್ಪತ್ತಿ ಇಷ್ಟು ಮುಗಿಸಿದೀವಿ. ಆಯ್ತಾ, ನೆಕ್ಸ್ಟ್ ಬಂದು ಲೈಂಗಿಕ ಸಂತಾನೋತ್ಪತ್ತಿ. ಅದಕ್ಕೆ ಮುಂಚೆ ಅದೇ ಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುಯಲ್ ರಿಪ್ರೊಡಕ್ಷನ್. ಓಕೆ, ಇದಕ್ಕೆ ಹೊಸ ಪೀಳಿಗೆ ಸೃಷ್ಟಿಯಾಗಕ್ಕೆ ಏನ್ ಬೇಕು? 2 ಜೀವಿಗಳು ಇರ್ಲೇಬೇಕು. ಅಲೈಂಗಿಕ ಸಂತಾನೋತ್ಪತ್ತಿಲಿ ಏನಾಯ್ತು, ಒಂದೇ ಜೀವಿ ಸಾಕು, ಅದು ಮುಂದಿನ ಪೀಳಿಗೆನ ಅದರಿಂದನೇ ಇದ್ ಮಾಡ್ಕೊಂಡು ರಿಪ್ರೊಡ್ಯೂಸ್ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಇದರಲ್ಲಿ 2 ಜೀವಿಗಳು ಬೇಕು. ಲಿಂಗಕೋಶಗಳು, ಇದು ಇಂಪಾರ್ಟೆಂಟ್. ಏನ್ ಹೇಳ್ತೀನಿ ಅಂತಂದ್ರೆ, ಸಸ್ಯಗಳಲ್ಲೂ ಆಗುತ್ತೆ ಮತ್ತೆ ಮಾನವರಲ್ಲೂ ಆಗುತ್ತೆ. ಫಸ್ಟ್ ಸಸ್ಯಗಳಲ್ಲಿ ನೋಡೋಣ. ಹೂ ಬಿಡೋ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೆಂಗಾಗುತ್ತೆ ಅಂತ. ಸಂತಾನೋತ್ಪತ್ತಿ ಭಾಗಗಳು. ಓಕೆ, ಅದಕ್ಕೆ ಮುಂಚೆ ಭಿನ್ನತೆಗಳು ಹೇಳಿದೆ ಅಲ್ವಾ ಇದರಲ್ಲಿ. ಇವಾಗ ಅದನ್ನ ಸ್ವಲ್ಪ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನ ಯಾಕೆ ಉಂಟು ಮಾಡುತ್ತೆ ಅಂತ ಸೇಮ್ ಅದೇ ಆನ್ಸರೇ ಬರೀಬೇಕು. ಆದ್ರೆ ಇದೇನ್ ಸಿಂಪಲ್ ಆಗಿ ಅಂದ್ರೆ, ಯಾವುದೇ ಜೀವ ರಾಸಾಯನಿಕ ಕ್ರಿಯೆಗಳೇನಿರುತ್ತೆ ಅವು ವಿಶ್ವಾಸಾರ್ಹವಲ್ಲ, ಅಂದ್ರೆ ನಂಬಕ್ ಆಗಲ್ಲ ಅವುಗಳನ್ನ. ಹಿಂಗೆ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ. ಒಂದ್ ಸ್ವಲ್ಪ ಏನೋ ವೇರಿಯೇಷನ್, ಅದೇ ಭಿನ್ನತೆ ಬಂದೇ ಬಿಡುತ್ತೆ. ಅದರಿಂದ ಏನಾಗುತ್ತೆ, ಈ DNA ಹೇಳದ್ನಲ್ವಾ ಆಗ್ಲೇ, ಸುಪ್ರತೀಕರಣ ಆಗೋದು ನಿಖರವಾಗಿ ಎಕ್ಸಾಕ್ಟ್ ಆಗಿ ಹಂಗೆ ಇರೋದಿಲ್ಲ. ತುಂಬಾ ಎರರ್. ಈಗ ನೋಡಿ, ಏನಾದ್ರು ತಪ್ಪು ಮಾಡಿದ್ರೆ, ದೋಷ ಮಾಡಿದ್ರೆ ಅಯ್ಯೋ ತಪ್ಪು ಮಾಡ್ದೇನ್ ಬೈತಾರೆ. ಬಟ್ ಇಲ್ಲಿ DNA ಮಾಡ್ತಿರೋ ದೋಷದಿಂದ ಒಳ್ಳೇದೇ ಆಗ್ತಾ ಇದೆ ಅಲ್ವಾ, ವಿಕಸನ ಹೊಂದ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದಾವೆ. ಇದು ಅದರದ್ದು ಮಹತ್ವ ಆಗ್ಲೇ ಹೇಳಿದೀನಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಭಿನ್ನತೆ ಯಾಕೆ ಉಂಟು ಮಾಡುತ್ತೆ ಅಂದ್ರೆ, ಅದು ವಿಶ್ವಾಸಾರ್ಹವಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಬರ್ರಿ. ಓಕೆನಾ, ನೆಕ್ಸ್ಟ್ ಇದು ಸೇಮ್ ಅದೇನೆ.
ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳ ಪ್ರತಿಗಳು ಉಂಟಾಗಬೇಕು. ಯಾಕೆ ಎಕ್ಸಾಕ್ಟ್ ಈಗ ಹೇಳದ್ನಲ್ವಾ, ಅದೇನೇನೆ ಇದು DNA ಸರಿಯಾಗಿ ಅಂದ್ರೆ ಎಕ್ಸಾಕ್ಟ್ ಕಾಪಿ ಮಾಡಲ್ಲ, ವೇರಿಯೇಷನ್ ಭಿನ್ನತೆ ಬರುತ್ತೆ. ಇಂದಿನ ಪೀಳಿಗೆಯಿಂದ ಸಂಗ್ರಹವಾದ ಭಿನ್ನತೆಗಳನ್ನು ಹೊಂದಿರುವ DNA ತನ್ನ ಪ್ರತಿಯೊಂದು ಜೀವ ಸಂದಣಿ ಪ್ರತಿ ಸಲ ಕೂಡ ಅದು ಹೊಸ ವೇರಿಯೇಷನ್ ಭಿನ್ನತೆನ ಉಂಟು ಮಾಡ್ತಾನೆ ಇರುತ್ತೆ. ಆಮೇಲೆ ಜೊತೆಗೆ ಏನಾಗುತ್ತೆ, ಇಲ್ಲಿ 2 ಜೀವಿಗಳಲ್ಲಿ ಇರುತ್ತೆ. ಇದು ಗಂಡು ಜೀವಿ, ಇದು ಹೆಣ್ಣು ಜೀವಿ ಅಂದ್ರೆ ಅದ್ರಲ್ಲಿ ಒಂದು ಭಿನ್ನತೆ ಇರುತ್ತೆ, ಇದ್ರಲ್ಲಿ ಒಂದು ಭಿನ್ನತೆ. ಅವೆರಡೂ ಒಟ್ಟುಗೂಡಿಸೋದ್ರಿಂದ ಮತ್ತೆ ಹೊಸ ರೂಪಾಂತರ ಆಗಿ ಹೊಸ ಸಂಯೋಜನೆ ಉಂಟಾಗುತ್ತೆ. ಇದರಿಂದ ಕೂಡ ಅದು ಸೇಮ್ ಇರೋದಿಲ್ಲ, ಅಂದ್ರೆ ಒಂದೇ ತರ ಇರೋದಿಲ್ಲ, ವೇರಿಯೇಷನ್ ಭಿನ್ನತೆ ಉಂಟಾಗುತ್ತೆ. ಹೂ ಬಿಡೋ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ನೋಡಿ, ಇದಂತೂ ಎಷ್ಟು ಸಲ ಕೇಳಿದ್ದಾರೆ ಅಂತಂದ್ರೆ ತುಂಬಾ ಸಲ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್. ಈ ಚಿತ್ರ ನೋಡ್ಕೊಳ್ಳಿ, ನೀವು ಇಂಪಾರ್ಟೆಂಟ್ ಚಿತ್ರ ನೋಡ್ಕೊಳ್ಳಿ. ಆಮೇಲೆ ಆದಷ್ಟು ಭಾಗಗಳನ್ನ ಗುರ್ತಿಸ್ಬೇಕು. ಭಾಗಗಳು ಗುರ್ತಿಸ್ರೆ ನಾನು ಹೇಳ್ತೀನಲ್ವಾ ಯಾವಾಗ್ಲೂ, ಯಾವಾಗ ಭಾಗಗಳನ್ನ ನೀವು ನೀಟಾಗಿ ಗುರ್ತಿಸ್ಕೊಂಡು ಹೋಗ್ತೀರಾ ಅವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈಸಿಯಾಗಿ. ನೋಡಿ, ಇದು ಒಂದು ಹೂವಿನ ನೀಳಛೇದ ಚಿತ್ರ ಅಥವಾ ಭಾಗ. ಇದರಲ್ಲಿ ಒಂದು ಹೂವಿದೆ, ಇವೆಲ್ಲ ನೀವು ಓದಿರ್ತೀರಲ್ವಾ. ಇದು ಪುಷ್ಪ ಪತ್ರ, ಸೆಪಲ್ಸ್, ಪುಷ್ಪದಳ, ಪೆಟಲ್ಸ್. ಇದು ಪರಾಗಕೋಶ ಮತ್ತೆ ತಂತು. ಇದೇನಾಗುತ್ತೆ, ಗಂಡು ಜೀವಕೋಶ, ಗಂಡು ಲಿಂಗಾಣುವನ್ನ ಇದು ಹೊಂದಿರುತ್ತೆ. ಇವೆರಡನ್ನೂ ಸೇರಿ ಸ್ಟೀಮನ್ ಮತ್ತೆ ಸ್ಟಿಗ್ಮಾ, ಅದು ಕೇಸರ ಅಂದ್ರೆ ಫಿಲಮೆಂಟ್, ತಂತು ಅಂತ ಹೇಳ್ತೀವಿ ಇದು. ಆಮೇಲೆ ಇದು ಪರಾಗಕೋಶ, ಇದು ಶಲಾಕಾಗ್ರ, ಇದು ಹೆಣ್ಣು. ಇದಕ್ಕೆ ಇದು 3ರಿಂದ ಸೇರಿ ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳಿವೆಲ್ಲ. ಶಲಾಕಾಗ್ರ, ಶಲಾಕ ನಳಿಕೆ ಮತ್ತೆ ಅಂಡಾಶಯ. ಇದ್ 3ನ್ನು ಸೇರಿ ಏನಂತ ಹೇಳ್ತೀವಿ, ಶಲಾಕೆ ಅಂತ ಕರಿತೀವಿ. ನೆಕ್ಸ್ಟ್ ಇದು ಪರಾಗಕೋಶ, ತಂತು ಸೇರಿ ಕೇಸರ ಅಂತ ಕರಿತೀವಿ. ಅಂದ್ರೆ ಗಂಡು ಸಂತಾನೋತ್ಪತ್ತಿ ಭಾಗಗಳು ಯಾವ್ದ್ಯಾವ್ದು, ಕೇಸರ, ಅದ್ರಲ್ಲಿ ಯಾವ್ದಿದೆ, ಪರಾಗಕೋಶ ಮತ್ತೆ ತಂತು ಇದೆ. ಇವೆಲ್ಲ ಸೇರಿ ಸಂತಾನೋತ್ಪತ್ತಿ ಭಾಗಗಳು. ಇದು ಬಿಟ್ಟು ಬೇರೆ ಎಲ್ಲ ಸಂತಾನೋತ್ಪತ್ತಿ ಭಾಗಗಳೇ ಅಲ್ಲ, ಆಯ್ತಾ. ಅಂದ್ರೆ ಪುಷ್ಪಪತ್ರ, ಪುಷ್ಪದಳ ಇವೆಲ್ಲ ಸಂತಾನೋತ್ಪತ್ತಿ ಭಾಗಗಳಲ್ಲ ಅಂತ ನಾನು ಹೇಳಿದ್ದೆ. ಓಕೆ, ಇದರಲ್ಲಿ ಏಕಲಿಂಗಿ, ದ್ವಿಲಿಂಗಿ ಅಂತ ಹೇಳ್ತೀವಿ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಹೂವು, ಒಂದೇ ಹೂವಲ್ಲಿ ಕೇಸರ ಮತ್ತೆ ಶಲಾಕ ಎರಡೂ ಒಂದಿರುತ್ತೆ. ಎರಡೂ ಇದ್ರೆ ಅಲ್ಲ, ಒಂದು ಹೂವಲ್ಲಿ ಕೇಸರ ಇರುತ್ತೆ ಅಥವಾ ಶಲಾಕ ಇರುತ್ತೆ, ಒಂದಿರುತ್ತೆ. ಅದಿದ್ದಾಗ ಏಕಲಿಂಗಿ ಅಂತ ಕರಿತೀವಿ. ದ್ವಿಲಿಂಗಿ ಅಂತಂದ್ರೆ ಕೇಸರನೂ ಇರುತ್ತೆ, ಶಲಾಕ ಅಂದ್ರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರುತ್ತೆ, ಗಂಡು ಸಂತಾನೋತ್ಪತ್ತಿ ಅಂಗಗಳು ಎರಡೂ ಇದ್ದಾಗ ಏನಂತ ಕರಿತೀವಿ, ಅದನ್ನ ದ್ವಿಲಿಂಗಿ ಅಂತ ಕರಿತೀವಿ. ಏಕಲಿಂಗಿಗೆ ಉದಾಹರಣೆಗಳು ನೀವು ತಿಳ್ಕೊಬೇಕು. ಪಪ್ಪಾಯ, ಕಲ್ಲಂಗಡಿ ಇವೆಲ್ಲಾನು ಏಕಲಿಂಗಿ. ಒಂದೇ ಇದರಲ್ಲಿ ಕೇಸರ ಇರುತ್ತೆ ಅಥವಾ ಶಲಾಕ ಇರುತ್ತೆ. ಅದು ಪರಾಗಸ್ಪರ್ಶ ಕ್ರಿಯೆ ಹೇಳ್ತೀನಿ ಅನ್ನೋದು. ಎರಡೂ ಇದ್ರೆ ಅದಕ್ಕೆ ದ್ವಿಲಿಂಗಿಗೆ ಎಕ್ಸಾಂಪಲ್ ಬಂದು ದಾಸವಾಳ ಮತ್ತೆ ಸಾಸಿವೆ ಗಿಡ, ಹೂ ಹಳದಿ ಇದೊಂದು ಹೂವು ಬಿಡುತ್ತಲ್ಲ, ಅದು ದ್ವಿಲಿಂಗಿಗೆ ಉದಾಹರಣೆ ಆಗಿರುತ್ತೆ. ಈಗ ಮತ್ತೆ ಕೇಸರ ಅಂತ ಹೇಳಿದ್ನಲ್ವಾ, ಅದು ಗಂಡು ಸಂತಾನೋತ್ಪತ್ತಿ ಭಾಗ. ಈಗ ನಾವು ಗಿಡದಲ್ಲಿ ಮುಟ್ತೀವಿ ನೋಡಿ, ಏನೋ ಅದರ ಒಂದು ಹೂವು ಮುಟ್ಟಿ ನೀವು ದಾಸವಾಳದ ಮುಟ್ಟಿದಾಗ ಯೆಲ್ಲೋ ಕಲರ್ ಕೈಗೆಲ್ಲ ಅಂಟ್ಕೊಳ್ಳುತ್ತಲ್ವಾ, ಅದನ್ನ ಪರಾಗರೇಣು, ಪೋಲನ್ ಗ್ರೀನ್ಸ್ ಅಂತ ಹೇಳ್ತೀವಿ. ಅದು ಪರಾಗರೇಣುನ ಉತ್ಪಾದನೆ ಮಾಡುತ್ತೆ. ಏನದು, ಕೇಸರ. ಅದು ಗಂಡು ಸಂತಾನೋತ್ಪತ್ತಿ ಭಾಗ. ಅದೇನ್ ಮಾಡುತ್ತೆ, ಹಳದಿ ಬಣ್ಣದ ಪರಾಗರೇಣುನ ಉತ್ಪತ್ತಿ ಮಾಡುತ್ತೆ. ಆಮೇಲೆ ಉತ್ಪತ್ತಿ ಮಾಡುತ್ತೆ, ಅದು ಹೂವಿನ ಮುಟ್ಟದಾಗ ನಮ್ಗೆ ಅಂಟ್ಕೊಳ್ಳುತ್ತಲ್ಲ, ಅದು ಶಲಾಕ ಏನಿರುತ್ತೆ, ಹೆಣ್ಣು ಸಂತಾನೋತ್ಪತ್ತಿ ಭಾಗ. ಅದು ಹೂವಿನ ಮಧ್ಯ ಭಾಗದಲ್ಲಿದೆ ನೋಡಿ, ಶಲಾಕಾಗ್ರ. ತುದಿ ಅಗ್ರ ಅಂದ್ರೆ ತುದಿ, ಶಲಾಕಾಗ್ರದಲ್ಲಿ ಹೆಣ್ಣು ಸಂತಾನೋತ್ಪತ್ತಿ. ಇದು ಅಲ್ಲಿಂದ ಕೆಳಗಡೆ ಬಂದ್ರೆ ಅದು ಶಲಾಕ ನಳಿಕೆ, ಕೆಳಗ್ ಬಂದ್ರೆ ಅಂಡಾಶಯ, ಓವರಿ. ಅದ್ರೊಳಗಡೆ ಏನಿರುತ್ತೆ, ಅಂಡಗಳಿರುತ್ತೆ. ಅಂದ್ರೆ ಫಿಮೇಲ್ ಅಂದ್ರೆ ಹೆಣ್ಣು ಸಂತಾನೋತ್ಪತ್ತಿ ಕಾರಣವಾದಂತ ಲಿಂಗಾಣುಗಳು ಎಲ್ಲಿರುತ್ತೆ, ಅಂಡಾಶಯದಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಪರಾಗರೇಣು. ಇದು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ಪರಾಗರೇಣು ಏನ್ ಮಾಡುತ್ತೆ, ಪರಾಗರೇಣುವಿನಿಂದ ಒಂದು ಗಂಡು ಲಿಂಗಾಣು ಉತ್ಪತ್ತಿಯಾಗುತ್ತೆ, ಆಯ್ತಾ. ಪರಾಗಕೋಶದಲ್ಲಿ ಪರಾಗರೇಣುವಿನಿಂದ ಒಂದು ಗಂಡು ಲಿಂಗಾಣು
ಉತ್ಪತ್ತಿ ಆಗುತ್ತೆ. ಅದೇನಾಗುತ್ತೆ, ಅಂಡಾಣುವಿನಲ್ಲಿರೋ ಹೆಣ್ಣು ಲಿಂಗಾಣುನ ಸೇರ್ಬೇಕು. ಇವಾಗ ಅದು ಹೆಂಗ್ ಸೇರುತ್ತೆ, ಅದು ಸೇರಕ್ಕೋಸ್ಕರ ಏನ್ ಮಾಡುತ್ತೆ, ಆ ಫಿಲಮೆಂಟ್ ಇರುತ್ತಲ್ಲ, ತಂತು ಮೂಲಕ ಒಂದು ಪರಾಗ ನಾಳನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದು ಅಲ್ಲಿಂದ ಹೋಗ್ಬಿಟ್ಟು ಇದಕ್ಕೆ ಸೇರ್ಕೊಳ್ಳುತ್ತೆ, ಅಂಡಾಶಯಕ್ಕೆ ಸೇರ್ಕೊಂಡು ಅಲ್ಲೇನ ನೋಡಿ, ಇದು ಒಂದು ಕಾಮನ್ ಸೆಕ್ಷುವಲ್ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲಾ ಇದ್ರಲ್ಲೂ ಇಷ್ಟು ನಡೆಯುತ್ತೆ ಅಂದ್ರೆ ನಾನು ಹೇಳೋದು. ಓಕೆ, ಏನಪ್ಪಾ ಅಂತಂದ್ರೆ ಫಸ್ಟ್ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಎರಡು ಸೇರುತ್ತೆ ಅಂತ ಅನ್ಕೊಳ್ಳಿ. ಆಮೇಲೆ ಅದನ್ನ ಬೆಸೆಯುಕೆ ಅಂತಾರೆ. ಆ ಸಂಯೋಜನೆಗೊಂಡಾಗ ಫರ್ಟಿಲೈಸೇಷನ್, ನಿಷೇಚನ ಆಗತ್ತೆ. ನಿಷೇಚನ ಆದಾಗ ಅದು ಒಂದು ಯುಗ್ಮಜ ಅಂತ, ಝೈಗೋಟ್ ಅಂತ ಬೆಳವಣಿಗೆ ಆಗತ್ತೆ. ಅದರಿಂದ ನೆಕ್ಸ್ಟ್ ಝೈಗೋಟು ಮತ್ತೆ ಹೊಸ ಸಸ್ಯ ಆಗತ್ತೆ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಎಂಬ್ರಿಯೋ. ಈ ಸ್ಟೇಜ್ಗಳು ಏನಿದೆಯಲ್ಲ ಇದೆಲ್ಲದ್ರಲ್ಲೂ ಕಾಮನ್ ಇರುತ್ತೆ. ಅಂದ್ರೆ ಸಸ್ಯಗಳಲ್ಲೂ ಅಷ್ಟೇ, ಪ್ರಾಣಿಗಳಲ್ಲೂ ಅಷ್ಟೇ. ಆಮೇಲೆ ಮುಂದಿನ ಸ್ಟೇಜ್ ಏನ್ ಬರುತ್ತೆ ಅದು ಇದಾಗ್ತದೆ. ಫಸ್ಟ್ ಹೆಣ್ಣು ಲಿಂಗಾಣು ಗಂಡು ಲಿಂಗಾಣು ಅದು ಸಂಯೋಜನೆಗೊಂಡಾಗ ಏನಾಗತ್ತೆ, ನಿಷೇಚನ ಆಗತ್ತೆ, ಫರ್ಟಿಲೈಸೇಷನ್ ಆಗತ್ತೆ. ಅವಾಗ ಝೈಗೋಟ್ ಯುಗ್ಮಜ ಆಗತ್ತೆ. ಯುಗ್ಮಜ ನೆಕ್ಸ್ಟ್ ಎಂಬ್ರಿಯೋ, ಭ್ರೂಣ ಆಗಿ ಇಲ್ಲಿವರೆಗೂ ಎಲ್ಲಾ ಇದ್ರಲ್ಲೂ ಸೇಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗತ್ತೆ, ಪರಾಗರೇಣುವಿಂದ ಉತ್ಪತ್ತಿಯಾದ ಲಿಂಗಾಣು ಸೇಮ್ ಅದೇ ಹೇಳದ್ನಲ್ಲ, ಅಂಡಾಣುನಲ್ಲಿ ಹೆಣ್ಣು ಲಿಂಗಾಣು ಜೊತೆ ಬೆಸಿ ಅವಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಲಿಂಗಕೋಶಗಳ ನಿಷೇಚನ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಯುಗ್ಮಜ ಆಗುತ್ತೆ. ಯುಗ್ಮಜ ಏನಾಯ್ತು, ಹೊಸ ಸಸ್ಯವಾಗಿ ಬೆಳವಣಿಗೆ ಆಯ್ತು. ಇದು ಸಸ್ಯದಲ್ಲಿ. ಅಂದ್ರೆ ಈ ಕೇಸರದಿಂದ ಅಂದ್ರೆ ಗಂಡು ಸಂತಾನೋತ್ಪತ್ತಿ ಇದ್ರಿಂದ ಪರಾಗ ಇರುತ್ತಲ್ವಾ, ಆ ಪರಾಗ ರೇಣು ಪೋಲಿನೇಸ್ ಅವನ್ನ ಶಲಾಕಾಗ್ರಕ್ಕೆ ವರ್ಗಾಯಿಸ್ಬೇಕು. ಇದು ನಡಿಬೇಕು ಅಂತಂದ್ರೆ, ಈ ಲೈಂಗಿಕ ಸಂತಾನೋತ್ಪತ್ತಿ ನಡಿಬೇಕಂದ್ರೆ ಏನ್ ಮಾಡ್ಬೇಕು, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಹೂವು ಇದೆ ಒಂದು, ಪೋಲಿನ್ ಗ್ರೀನ್ಸ್ ಅಂದ್ರೆ ಪರಾಗ ರೇಣು ಏನಿದೆ ಇದರಿಂದ ಶಲಾಕಾಗ್ರಕ್ಕೆ ಹೆಣ್ಣು ಸಂತಾನೋತ್ಪತ್ತಿ ಭಾಗಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ಹೆಂಗೆ, ಎರಡು ರೀತಿಯಾಗಿ ಹೋಗುತ್ತೆ. ಅದು ಒಂದೇ, ಈಗ ನೋಡಿ ಇಲ್ಲಿ ಒಂದೇ ಹೂ ಇದೆ. ಇದು ಕ್ವಶನ್ ಕೇಳಿದ್ರು, ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಒಳಪಡಬಹುದು. ಎರಡು ತರ ಇದೆ ಪರಾಗಸ್ಪರ್ಶದಲ್ಲಿ, ಒಂದು ಸ್ವಕೀಯ, ಒಂದು ಪರಕೀಯ. ಅಂದ್ರೆ ಸ್ವಕೀಯದಲ್ಲಿ ಏನಾಗುತ್ತೆ, ಒಂದೇ ಹೂವಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗನೂ ಇರುತ್ತೆ, ಹೆಣ್ಣು ಸಂತಾನೋತ್ಪತ್ತಿ ಭಾಗನೂ ಇರುತ್ತೆ, ಎರಡೂ ಇರುತ್ತೆ. ಅದ್ರಲ್ಲೇನೆ ಪಾಲಿನೇಷನ್ ಆಗ್ಬಿಡುತ್ತೆ, ಪರಾಗಸ್ಪರ್ಶ ಆಗತ್ತೆ. ಅದು ಗಂಡು ಸಂತಾನೋತ್ಪತ್ತಿ ಭಾಗದಿಂದ ಶಲಾಕಕ್ಕೆ ಪರಾಗರೇಣು ಏನಾಗುತ್ತೆ ಹೋಗುತ್ತೆ, ಅಲ್ಲಿ ಪರಾಗನಳಿಕೆ ಉಂಟಾಗುತ್ತೆ, ಅಲ್ಲಿಂದ ಅಂಡಾಶಯಕ್ಕೆ ಹೋಗುತ್ತೆ. ಒಂದೇ ಹೂನಲ್ಲಿ ಒಂದೇ ಸಸ್ಯದ ಹೂ, ಬೇರೆ ಅಲ್ಲ, ಒಂದೇ ಸಸ್ಯದ ಹೋಗೋಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಹಿಂಗಾದ ಅದೇ ಹೂವಿನಲ್ಲಿ ನಡೆದ್ರೆ ಏನಾಗುತ್ತೆ, ಸ್ವಕೀಯ ಪರಾಗಸ್ಪರ್ಶ. ಅದೇಂಗ್ ವರ್ಗಾವಣೆ ಆಗುತ್ತೆ, ಅಲ್ಲೇ ಇರತ್ತಲ್ವಾ ಒಂದೇ ಹೂವಲ್ಲಿ, ಹಂಗೆ ಬೇಗ ವರ್ಗಾವಣೆ ಆಗ್ಬಿಡುತ್ತೆ. ಆದ್ರೆ ಒಂದ್ ಹೂವಿಂದ ಇನ್ನೊಂದು ಹೂವಿಗೆ ಇದು ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗರೇಣುನ ವರ್ಗಾವಣೆ ಮಾಡೋದಕ್ಕೆ ಏನಂತ ಹೇಳ್ತೀವಿ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ, ಹೆಂಗ್ ಹೋಗುತ್ತೆ, ಈಗ ಒಂದ್ ಹೂವಿಂದ ಇನ್ನೊಂದು ಹೂವಿಗೆ ಎಲ್ಲಾ ಚಿಟ್ಟೆಗಳು ಯಾವುದೇ ರೀತಿಯಾದಂತ ಮಾಧ್ಯಮ ಉಪಯೋಗಿಸ್ಕೋಬಹುದು. ಇದ್ರಲ್ಲಿ ನಾವೇ ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು. ಅಂದ್ರೆ ಈಗ ಹೂವು ಏನೋ ಕೀಳಕ್ ಹೋಗ್ತಿವಿ ಅಥವಾ ಏನೋ ಹಿಂಗ್ ನಡೀತಾ ಹೋಗ್ತಿವಿ, ಅವಾಗ ಏನಾಗ್ಬಿಡುತ್ತೆ, ನಮ್ ಕೈಗೆ ತಾಕೋ ಇಲ್ಲ ಬಟ್ಟೆಗೆ ತಾಕೋ ಅದೇನಾಗ್ಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಬೇರೆ ಹೂವಕ್ಕೆ ಹಂಗೆ ಹೋಗ್ದಾಗ ಎಲ್ಲ ಹಾಕಿ, ಆಮೇಲೆ ದುಂಬಿ ತುಂಬಾ ಗೊತ್ತಲ್ವಾ ನೀವು, ದುಂಬಿ ಏನ್ ಮಾಡುತ್ತೆ, ಹನಿಬಿ ಆಗ್ಬೋದು, ಅಂದ್ರೆ ಜೇನು ಹುಳ, ಅದು ಏನ್ ಮಾಡುತ್ತೆ, ಜೇನ್ನ ಹೀರೋಕ್ ಬರುತ್ತಲ್ವಾ, ಅವಾಗ ಅದು ಕೂಡ ಅಂಟ್ಕೊಳ್ಳುತ್ತೆ ಕೆಲವು. ಅದು ಮತ್ತೆ ಬೇರೆ ಹೂವು ಇದ್ ಮಾಡಕ್ ಹೋದಾಗ ಅಲ್ಲಿಗೆ ವರ್ಗಾವಣೆ ಆಗುತ್ತೆ. ಈ ರೀತಿಯಾಗಿ ಪರಕೀಯ ಪರಾಗಸ್ಪರ್ಶದಲ್ಲಿ ವರ್ಗಾವಣೆ, ಕೇಸರದಿಂದ ಪರಾಗನ ಶಲಾಕಾಗ್ರಕ್ಕೆ, ಶಲಾಕಾಗ್ರದ ಮೇಲೆ ಒಂದು ಅಂಟು ಇರತಕ್ಕಂತ ಒಂದು ಅಂಟಾಗಿರೋ ಒಂದು ಇದಿರುತ್ತೆ, ಅದಕ್ಕೆ ಸೊ ಏನಾಗುತ್ತೆ, ಇಲ್ಲಿ ಬಂದಾಗ ಇದು ಅಂಟ್ಕೊಳ್ಳುತ್ತೆ. ಈ ರೀತಿ ಸಂತಾನೋತ್ಪತ್ತಿ ಆಗುತ್ತೆ. ನೋಡಿ ಈ ಚಿತ್ರವನ್ನು ಕೂಡ ನೀವು ನೋಡ್ಕೋಬೇಕು. ಇಲ್ಲಿ ಪರಾಗರೇಣು ಇದೆ, ಶಲಾಕಾಗ್ರ, ಇದು ಪರಾಗನಳಿಕೆ. ಗಂಡು ಲಿಂಗಾಣು ಏನಾಯ್ತು, ಇಲ್ಲಿ ಗಂಡು ಲಿಂಗಾಣು ಇಲ್ಲಿ ಬರ್ತಾ ಇದೆ ನೋಡಿ, ಪರಾಗನಳಿಕೆ ಮೂಲಕ ಬಂದು ಈ ಅಂಡಾಶಯದ ಒಳಗಡೆ ಏನಿದೆ ಹೆಣ್ಣು ಲಿಂಗಾಣು ಇದೆ, ಅಲ್ಲಿ ಸಂಯೋಜನೆಗೊಳ್ಳುತ್ತೆ ಎರಡೂನು. ಅವಾಗ ಯುಗ್ಮಜ
ರಚನೆಗೊಳ್ಳುತ್ತೆ. ಆಮೇಲೆ ಅದು ಭ್ರೂಣ ಆಗಿ ಪರಿವರ್ತನೆಯಾಗಿ ಹೊಸ ಆಮೇಲೆ ಅದ್ ಮುಂದಕ್ಕೆ ಹೇಳ್ತೀನಿ ನೋಡಿ. ಅಂಡಾಶಯ ಏನಾಗುತ್ತೆ, ನಾಳ ಬೆಳೆಯುತ್ತೆ, ಆಮೇಲೆ ಉದ್ದಕ್ಕೆ ಹೋಗಿ ಆ ಯುಗ್ಮಜ ಏನಿದೆ ಹಲವು ಬಾರಿ ವಿಭಜನೆ ಆಗ್ಬಿಟ್ಟು ಭ್ರೂಣ ಆಗತ್ತೆ. ಅಲ್ಲಿವರೆಗೂ ಹೇಳಿದ್ನಲ್ವಾ. ಆಮೇಲೆ ಏನಾಗುತ್ತೆ, ಈ ಅಂಡಾಣು ಒಂದು ಒರಟಾದ ಪದರನ ಬೆಳೆಸ್ಕೊಳ್ಳುತ್ತಂತೆ. ಆಮೇಲೆ ಏನಾಗ್ಬಿಡುತ್ತೆ, ಪರಿವರ್ತನೆ ಆಗ್ಬಿಟ್ಟು ಅದು ಬೀಜ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಬೀಜ ಆಗ್ಬಿಡುತ್ತೆ ಅದು. ಆಮೇಲೆ ಏನಾಗುತ್ತೆ, ಅಂಡಾಶಯ ಏನಾಗಿದೆ, ಇದಾದ್ಮೇಲೆ ಏನಾಗುತ್ತೆ ಅಂತ ಕೇಳ್ತಾರೆ. ಇದೆಲ್ಲ ಈ ಪ್ರಕ್ರಿಯೆ ನಡೆದ ಮೇಲೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ವಶನ್ ಇದೆ. ಇದು ಮೊಳೆಯುಳಿಕೆಯನ್ನು ತೋರಿಸುವ ಚಿತ್ರ ಬರೀರಿ. ಈ ಚಿತ್ರ ಕೊಟ್ಬಿಟ್ಟು ಬೇರೆ ಬೇರೆ ಇದನ್ನ ಭಾಗಗಳನ್ನ ಗುರ್ಸಿ ಅಂತ ಕೇಳ್ತಾರೆ. ನೀವು ಅದ್ ನೋಡ್ಕೊಂಡ್ರೆ ಅಬ್ಬಬ್ಬಾ ಅಂತಂದ್ರೆ ಮಿನಿಮಮ್ ಚಿತ್ರಕ್ಕೆ 1-2 1.5 2 ಇರುತ್ತೆ. ಅದಕ್ಕೊಂದು ಕೇಳಲ್ಲ, ಯೂಶಲಿ 1-2 ಭಾಗನಾದ್ರೂ ಕೇಳ್ತಾರೆ. ಸೊ ನೀವು ಆರಾಮಾಗಿ 2-3 ಅಂಕಗಳನ್ನ ಆರಾಮಾಗಿ ಇದ್ರಲ್ಲಿ ಗಳಿಸ್ಕೋಬಹುದು. ನೋಡಿ, ಪರಕೀಯ ಪರಾಗಸ್ಪರ್ಶ ಅಂದ್ರೆ ಏನು ಅಂತ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಏನು, ಹೂವಿನಲ್ಲಿ ಏನ್ ಬದಲಾವಣೆ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಪರಾಗಕೋಶದಿಂದ ಪರಾಗರೇಣು ಮತ್ತೊಂದು ಸಸ್ಯ ಹೂವಿನ ಶಲಾಕಾಗ್ರಕ್ಕೆ ಬಂತು. ಅಲ್ಲೇನಾಯ್ತು, ನಿಷೇಚನಗೊಂಡ ಕೋಶ ಏನಾಯ್ತು, ಯುಗ್ಮಜ. ನಿಷೇಚನ ಆದ್ಮೇಲೆ ಏನಾಯ್ತು, ಪರಾಗರೇಣು ಅಲ್ಲಿಂದ ಬಂತು, ನಾಳದಿಂದ ಒಳಗ್ ಬಂದು ಅಂಡಾಶಯದೊಳಗ್ ಬಂದು ಲಿಂಗಾಣು ಜೊತೆ ಆಗಿ ಅದು ವಿಭಜನೆ ಆಗಿ ಏನಾಯ್ತು, ನಿಷೇಚನಗೊಂಡ ಅಂದ್ರೆ ಫರ್ಟಿಲೈಸ್ ಆಯ್ತು, ಯುಗ್ಮಜ ಆಯ್ತು. ಆಮೇಲೆ ಯುಗ್ಮಜ ಏನಾಯ್ತು, ಭ್ರೂಣ ಆಗಾಯ್ತು. ಇವೆಲ್ಲ ಎಲ್ಲ ಆಗ್ತಾ ಇದೆ, ಇದು ಅಂಡಾಣುವಿನಲ್ಲಿ ಆಗ್ತಾ ಇದೆ ಆಯ್ತಾ. ಆಮೇಲೆ ಏನಾಗುತ್ತೆ, ಇದೆಲ್ಲ ಆದ್ಮೇಲೆ ನಾ ಹೇಳದ್ನಲ್ಲ, ಮೇಲ್ಗಡೆ ಒಂದು ಪದರ ಬೆಳೆಸ್ಕೊಳುತ್ತೆ ಅಂಡಾಣು. ಅದೇನ್ ಮಾಡುತ್ತೆ, ಬೀಜ ಆಗಿ ಇದಾಗುತ್ತೆ. ಅಂಡಾಶಯ ಓವರಿ ಏನಾಗುತ್ತೆ, ಹಣ್ಣಾಗತ್ತೆ. ಸೊ ನಾವು ಹಣ್ಣು ಏನ್ ತಿಂತೀವಿ, ಅದು ಅಂಡಾಶಯ ಓವರಿ. ಅದ್ರೊಳಗಡೆ ಬೀಜ ಬಿಸಾಕ್ತಿವಲ್ವ, ಅದು ಅಂಡಾಣು. ಆಮೇಲೆ ಮಿಕ್ಕಿದವೆಲ್ಲ ಇವೆಲ್ಲ ಏನಾಗ್ತವೆ, ಪುಷ್ಪಪತ್ರ, ಪುಷ್ಪದಳ, ಶಲಾಕಾಗ್ರ, ನಳಿಕೆ ಇವೆಲ್ಲ ಏನ್ ಮಾಡ್ತಾವ, ಸುಕ್ಕುಗಟ್ಕೊಂಡು ಬಿದೋಗ್ಬಿಡುತ್ತೆ. ಈ ಹಣ್ಣು ನಾವು ಕಿತ್ಕೊಂಡು ತಿಂತೀವಿ. ಕೆಲವು ಅಂದ್ರೆ ಯಾವ ಪರಿಸ್ಥಿತಿ ಸೂಕ್ತ ಪರಿಸ್ಥಿತಿಲಿ ಏನಾಗುತ್ತೆ, ಆ ಬೀಜದಲ್ಲಿ ಏನಿರುತ್ತೆ, ಆಹಾರ ಇದ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತೀವಲ್ಲ. ಈಗ ಹೆಣ್ಣು ಲಿಂಗಾಣು ಗಂಡು ಲಿಂಗಾಣುಗೆ ಇನ್ನೊಂದು ಹೇಳ್ತೀನಿ. ಗಂಡು ಲಿಂಗಾಣು ಏನಂತಂದ್ರೆ ಅದು ಮೊಟೈಲ್ ಆಗಿರುತ್ತೆ, ಅಂದ್ರೆ ಚಲನಾಶೀಲ ಆಗಿರುತ್ತೆ. ಈ ಹೆಣ್ಣು ಲಿಂಗಾಣು ಯಾವಾಗ್ಲೂ ಆಹಾರನ ಸ್ಟೋರ್ ಮಾಡ್ಕೊಂಡಿರುತ್ತೆ, ಸಂಗ್ರಹ ಮಾಡ್ಕೊಂಡಿರುತ್ತೆ. ನೋಡಿ, ಈ ಬೀಜದಲ್ಲಿ ಏನಿದೆ, ಆಹಾರ ಸಂಗ್ರಹ ಆಗಿದೆ, ಆಹಾರ ಇದೆ ಅದರಲ್ಲಿ. ಅದೇನ್ ಮಾಡುತ್ತೆ, ಸೂಕ್ತ ಪರಿಸ್ಥಿತಿನಲ್ಲಿ ಸಸಿಯಾಗಿ ಬೆಳೆಯುತ್ತೆ. ಈ ತರ ನೀವು ಪಾಯಿಂಟ್ ಹಾಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳುತ್ತೆ. ಅಂದ್ರೆ ನಿಷೇಚನದ ನಂತರ ಹೂವಿನಲ್ಲಿ ಯಾವ್ಯಾವ ಬದಲಾವಣೆ ಆಗುತ್ತೆ, ಹೂವು ಏನಾಗತ್ತೆ, ಹೂವಿನಲ್ಲಿ ಎಲ್ಲ ಪತ್ರಗಳೆಲ್ಲ ಬಿದೋಗ್ಬಿಡುತ್ತೆ ಸುಕ್ಕುಗಟ್ಟಿ. ಅಂಡಾಣು ಏನಾಯ್ತು, ಬೀಜ ಆಗಿ ಪರಿವರ್ತನೆ ಆಯ್ತು. ಅಂಡಾಶಯ ಏನಾಯ್ತು, ಹೆಂಗಾಯ್ತು ಅಂತ ಸ್ವಲ್ಪ ನೀವು ಡೀಟೇಲ್ ಆಗಿ ಬರೀಬೇಕಾಗತ್ತೆ. ಅಂಡಾಣು ಸುತ್ತ ಒಂದು ಒರಟಾದ ಪದರನ ಬೆಳೆಸ್ಕೊಂತು. ಆಮೇಲೆ ಬೀಜ ಆಗಿ ಪರಿವರ್ತನೆ ಆಯ್ತು. ಅಂಡಾಶಯ ಏನಾಯ್ತು, ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಯ್ತು. ಸ್ವಲ್ಪ ಇದಾಗಿ ಬರಿಬೇಕಷ್ಟೇನೆ. ಈ ಅರ್ಥ ಮಾಡ್ಕೊಳಕ್ ಇಷ್ಟು ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನಪಲ್ಲಿ ಉಳಿಯುತ್ತೆ. ಓಕೆನಾ. ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗ ಈಗ ನೋಡಿದ್ವಲ್ಲ, ಇದರಲ್ಲಿ ಶಲಾಕಾಗ್ರ ಮೇಲ್ ಬರುತ್ತೆ, ಅದ್ರ ಮೇಲೆ ಕುತ್ಕೊಂಡು ಪರಾಗ ನಳಿಕೆನ ಬರುತ್ತೆ, ಅದ್ರ ಮೂಲಕ ಏನಾಗುತ್ತೆ, ಅಂಡಾಶಯಕ್ಕೆ ಹೋಗುತ್ತೆ. ಓಕೆ. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ. ಅಂದ್ರೆ ಇದರಲ್ಲಿ ಕೇಸರ ಮಾತ್ರ ಇದೆ, ಅಂದ್ರೆ ಗಂಡು ಲಿಂಗಾಣು ಮಾತ್ರ ಇದೆ. ಸ್ವಕೀಯ ಪರಾಗಸ್ಪರ್ಶ ಅಂತಂದ್ರೆ ಏನಾಗ್ಬೇಕಲ್ಲಿ, ಪರಾಗಸ್ಪರ್ಶ ಆಗ್ಬೇಕಂದ್ರೆ ಶಲಾಕನೂ ಇರ್ಲೇಬೇಕಲ್ವಾ. ಶಲಾಕೆ ಇದ್ರೆ ಮಾತ್ರ ದ್ವಿಲಿಂಗಿ ಆಗಿರ್ಬೇಕದು. ಏಕಲಿಂಗಿ ಆಗಿದ್ರೆ ಅಲ್ಲಿ ಯಾವುದಾದಂತ ಒಂದು ಸಂತಾನೋತ್ಪತ್ತಿ ನಡೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ, ಸಾಧ್ಯ ಇಲ್ಲ. ಯಾಕೆ? ಕಾರಣ ಏನಂತಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವಿಂದ ಕೇಸರ ಮತ್ತೆ ಶಲಾಕ ಎರಡೂ ಹೊಂದಿರ್ಬೇಕು. ಅವಾಗ ಅದು ದ್ವಿಲಿಂಗಿ ಆಗಿರುತ್ತೆ. ಅವಾಗ ಅಲ್ಲಿ ಸಂತಾನೋತ್ಪತ್ತಿ ನಡೆಯೋ ಎಲ್ಲ ಅವಕಾಶಗಳು ಇರುತ್ತೆ. ನೆಕ್ಸ್ಟ್ ಇದಿಷ್ಟು ಬಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇಲ್ಲಿವರೆಗೂ ಇದಿಷ್ಟು. ಅಂದ್ರೆ ಹೂವುದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು
ಕಲ್ತ್ಕೊಳ್ಳಿ, ತುಂಬಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೂವಿನ ಚಿತ್ರ ಆಲ್ಮೋಸ್ಟ್ ಸುಮಾರು ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಿದಾಗ ಎಲ್ಲಾದ್ರಲ್ಲೂ ಕೇಳಿದ್ದಾರೆ. ಇಲ್ಲ ಚಿತ್ರ ಬರ್ದು ಭಾಗ ಗುರ್ಸಿ ಅಂತ ಕೇಳಿದ್ದಾರೆ, ಇಲ್ಲ ಅಂತಂದ್ರೆ ಹೆಂಗ್ ನಡೆಯುತ್ತೆ ಅಂತ ಕೇಳಿದ್ದಾರೆ. ಯಾವುದೋ ಒಂದ್ ರೀತಿನಲ್ಲಿ ಅದು ಯಾವ್ದೋ ಒಂದ್ ಮಾರ್ಕ್ಸ್ ನಿಮ್ಗೆ ಖಂಡಿತ ಒಂದ್ 2-3 ಮಾರ್ಕ್ಸ್ ಅದ್ರಲ್ಲಿ ನೀವು ತಗೊಂಡ್ಬಿಡ್ಬೋದು. ಓಕೆನಾ? ಈಗ ಸಂತಾನೋತ್ಪತ್ತಿ ಮಾನವರಲ್ಲಿ ಅದರಲ್ಲೂ ಫಸ್ಟ್ ಏನ್ ಮಾಡೋದು, ಗಂಡು ಸಂತಾನೋತ್ಪತ್ತಿ ವ್ಯೂಹ. ಗಂಡು ಸಂತಾನೋತ್ಪತ್ತಿ ವ್ಯೂಹ ಇದೆಲ್ಲ ನಾವು ಲಾಸ್ಟ್ ಇದ್ರಲ್ಲಿ ಅಂದ್ರೆ ಡೀಟೇಲ್ ಆಗಿ ನೋಡಿಲ್ಲ. ಸ್ವಲ್ಪ ಟೆಸ್ಟೋಸ್ಟಿರೋನು ಇವೆಲ್ಲ ಅಂದ್ರೆ ವೃಷಣದ ಬಗ್ಗೆ, ಗ್ರಂಥಿಗಳ ಬಗ್ಗೆ ಸ್ವಲ್ಪ ಎಲ್ಲ ನೋಡಿದ್ವಿ ಅಲ್ವಾ. ಪ್ರೋಸ್ಟೇಟ್ ಗ್ರಂಥಿ ಏನದು ಇದ್ ಮಾಡುತ್ತೆ ಅದೆಲ್ಲ ಹೇಳ್ಬಿಟ್ಟು ಫಸ್ಟ್ ಇದಕ್ ಬರಕ್ ಮುಂಚೆ ಫಸ್ಟ್ ಓಕೆ, ಮನುಷ್ಯ ಸಂತಾನೋತ್ಪತ್ತಿ ಇದಕ್ ಬರೋ ಬಗ್ಗೆ ಈಗ ಮಾಮೂಲಿಯಾಗಿ ಒಂದು ನಮ್ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ. ಬೆಳವಣಿಗೆ ಆದಾಗ ಏನಾಗತ್ತೆ, ಫಸ್ಟ್ ಚಿಕ್ಕವರಿದ್ದಾಗ ಹಲ್ಲೆಲ್ಲ ಬೆಳೆಯುತ್ತೆ, ಹಲ್ಲು ಬಿದ್ದೋಗುತ್ತೆ, ಫಸ್ಟ್ ಹಾಲಲ್ಲಿ ಬರುತ್ತೆ, ಅದೆಲ್ಲ ಬಿದ್ದೋಗುತ್ತೆ ಅಲ್ವಾ. ಅದು ನಾವು ಅದೆಲ್ಲ ಸಾಮಾನ್ಯ ಅನ್ಸುತ್ತೆ. ಅದೆಲ್ಲ ಏನು ಅಲ್ವಾ, ದೇಹದಲ್ಲಿ ಆಗತಕ್ಕಂತ ಸಾಮಾನ್ಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ಈ ಪ್ರೌಢಾವಸ್ಥೆಗೆ ಬಂದಾಗ ಆಗುವಂತ ಒಂದು ಬದಲಾವಣೆಗಳೇ ಬೇರೆ ಅಲ್ವಾ. ಪ್ರೌಢಾವಸ್ಥೆಗೆ ಬಂದಾಗ ಹೆಣ್ಮಕ್ಳಲ್ಲಾಗ್ಲಿ ಗಂಡ್ ಮಕ್ಳಾಗ್ಲಿ ಬೇರೆ ರೀತಿಯಾದಂತ ದೇಹದಲ್ಲಿ ನಾವು ಒಂದು ಬೆಳವಣಿಗೆಗಳನ್ನ ಕಾಣ್ತೀವಿ, ಡಿಫ್ರೆನ್ಸಸ್ಗಳನ್ನ ನೋಡ್ಬೋದು. ಒಂದ್ ನಿಮಿಷ. ಆಯ್ತಾ? ಇವಾಗ ಅದೇ ಬೆಳವಣಿಗೆಗಳನ್ನ ನಾವು ಈ ಪ್ರೌಢಾವಸ್ಥೆಗೆ ಬಂದಾಗ ಆಗುವಂತ ಬದಲಾವಣೆಗಳೇ ಬೇರೆ ಇರುತ್ತೆ. ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಕೂದಲು, ಕಂಕಳಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಏನಾಗುತ್ತೆ, ಕೂದಲು ಬೆಳೆಯೋದು. ಆಮೇಲೆ ಮುಖದಲ್ಲೆಲ್ಲ ಸೂಕ್ಷ್ಮ ಕೂದಲು ಬೆಳೆಯೋದು, ಮುಖದಲ್ಲಿ, ದೇಹದ ಮೇಲೆ, ಕೈ ಮೇಲೆ, ಕಾಲ್ ಮೇಲೆಲ್ಲ ಸೂಕ್ಷ್ಮ ಕೂದಲುಗಳು ಬೆಳೀತವೆ. ಆಮೇಲೆ ವಾಯ್ಸ್, ಧ್ವನಿ ಬ್ರೇಕ್ ಆಗುತ್ತೆ, ಅಂದ್ರೆ ಒಡಿಯುತ್ತೆ, ಧ್ವನಿ ಒಡಿಯುತ್ತೆ. ಅಂದ್ರೆ ಬೇರೆ ಮಕ್ಳ ತರ ಮಾತಾಡ್ತಿದ್ದವ್ರು ಆಮೇಲೆ ದೊಡ್ಡವ್ರ ತರ ಮಾತಾಡಕ್ ಶುರು ಮಾಡ್ತೀವಿ ಅಲ್ವಾ. ಇದು ಕಾಮನ್ ಆಗಿ ಅಂದ್ರೆ ಗಂಡು ಮಕ್ಳಲ್ಲೂ ಆಗುತ್ತೆ, ಹೆಣ್ಮಕ್ಳಲ್ಲೂ ಆಗುತ್ತೆ. ಗಂಡ್ ಮಕ್ಳಿಗೆ ಮೀಸೆ ಗಡ್ಡ ಎಲ್ಲ ಬರಕ್ ಶುರು ಆಗುತ್ತೆ ಅಲ್ವಾ. ಮತ್ತೆ ಏನದು ಜನನಾಂಗಗಳು ಅವು ಬೆಳೀತಾ ಹೋಗ್ತವೆ ಎಲ್ಲ. ಅಂದ್ರೆ ಸಂತಾನೋತ್ಪತ್ತಿಗೆ ರೆಡಿ ಆಗ್ತಾ ಇದಾರೆ ಅನ್ನೋ ಅಂದ್ರೆ ಆ ಒಂದು ಸಾಮರ್ಥ್ಯನ ಹೊಂದುತ್ತಾ ಇದ್ದಾವೆ ಜೀವಿಗಳು ಅಂತ ಹೇಳ್ಬಿಟ್ಟು ಇದು ಬೇಸಿಕ್. ಇದನ್ನ ನಾವು ತಿಳ್ಕೊಬೇಕು ಸಂತಾನೋತ್ಪತ್ತಿಗೆ. ಫಸ್ಟ್ ಪ್ಯೂಬರ್ಟಿ ಅಂದ್ರೆ ಪ್ರೌಢಾವಸ್ಥೆಗೆ ಬಂದಾಗ ಈ ತರ ಎಲ್ಲ ಒಂದು ಚೇಂಜಸ್ ಗಳಾಗತ್ತೆ. ಹುಡುಗರಲ್ಲಿ ಏನಾಗತ್ತೆ, ಹುಡುಗಿರಲ್ಲಿ ಏನಾಗತ್ತೆ, ಹುಡುಗರಲ್ಲೂ ಕೂಡ ವಾಯ್ಸ್ ಬ್ರೇಕ್ ಆಗತ್ತೆ. ಅವ್ರಿಗೂ ಕೂಡ ಗಂಡ್ ಮಕ್ಳು ಚಿಕ್ಕ ಮಕ್ಳ ತರ ಮಾತಾಡ್ತಿರ್ತಾರಲ್ವ ಫುಲ್ ಓಡ್ದ. ಆಮೇಲೆ ಹೆಣ್ಮಕ್ಳಲ್ಲಿ ಗಂಡ್ ಮಕ್ಳಲ್ಲೂ ಪಿಂಪಲ್, ಮೊಡವೆಗಳು ಬರಕ್ ಶುರು ಆಗತ್ತೆ. ಅಂದ್ರೆ ಎಣ್ಣೆ ಅಂಶ ಇರತ್ತೆ. ಎಣ್ಣೆ ಅಂಶ ಇದ್ದಾಗ ಏನಾಗತ್ತೆ, ಮೊಡವೆಗಳು ಬರುತ್ತೆ. ಆಮೇಲೆ ಜನನೇಂದ್ರಿಯಗಳೆಲ್ಲ ಬಣ್ಣ ಏನಾಗುತ್ತೆ, ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ, ಆ ಕೂದಲು ಬರುತ್ತೆ, ಅದರಿಂದ ಸ್ವಲ್ಪ ಕಪ್ಪಾಗತ್ತೆ. ಇಷ್ಟು ಪ್ರೌಢಾವಸ್ಥೆನಲ್ಲಿ ಈ ಬದಲಾವಣೆಗಳಾಗತ್ತೆ. ಈ ಬದಲಾವಣೆಗಳಾಗತ್ತೆ. ಆಮೇಲೆ ಲಿಂಗಾಣುಗಳು ಉತ್ಪತ್ತಿ ಆಗಕ್ಕೆ ಶುರು ಆಗತ್ತೆ. ಅಂದ್ರೆ ಹೇಳ್ದಂಗೆ ಸಂತಾನೋತ್ಪತ್ತಿಗೆ ಆದ್ರೆ 12 ಇಲ್ಲಿ ಗಂಡು ಮಕ್ಳಲ್ಲಿ 10-12 ವರ್ಷದ ಮೇಲೆ ಶುರು ಆಗುತ್ತೆ. ಹೆಣ್ಮಕ್ಳಲ್ಲಿ 10-12 ವರ್ಷದಲ್ಲಿ ಋತುಮತಿಗಳ ಅಂದ್ರೆ ಮೆಚೂರ್ ಆಗ್ತಾರೆ, ಋತುಚಕ್ರ ಶುರು ಆಗುತ್ತೆ ಹೆಣ್ಮಕ್ಳಲ್ಲಿ. ಇದೆಲ್ಲ ಬದಲಾವಣೆ, ದೇಹದಲ್ಲಾಗೋ ಇಷ್ಟು ಬದಲಾವಣೆಗಳಿರುತ್ತೆ. ಈಗ ಫಸ್ಟ್ ಗಂಡು ಮಕ್ಕಳದಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನೇನಿದೆ ಅಂತ ನೋಡಿ. ಇದರಲ್ಲಿ ಮೊದಲಿಗೆ ನೋಡಿ ಇವೇನೇನ್ ಭಾಗಗಳಿದೆ ಸೇಮ್ ಅದರಲ್ಲೂ ನೋಡ್ಕೋಬೇಕು. ಇದು ವೃಷಣ ಚೀಲ ಅಂತ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ವೀರ್ಯಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ.
ವೃಷಣ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಲ್ಲ ಇವೆಲ್ಲ, ಇದನ್ನ ಅಂದ್ರೆ ನಾವು ತಿಳ್ಕೊಂಡಿದ್ವಿ ಲಾಸ್ಟ್ ಇದ್ರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಬಗ್ಗೆ ಆಗ್ಲಿ, ವೃಷಣ ಏನು ಯಾವ ರೀತಿಯಾದಂತ ಪಾತ್ರನ ನಿರ್ವಹಿಸುತ್ತೆ, ಹಾರ್ಮೋನ್ಗಳನ್ನ ಸೆಕ್ರೇಟ್ ಮಾಡೋದು ಇದೆಲ್ಲ ಎಲ್ಲ ನೋಡ್ಕೊಂಡಿದ್ವಿ ಅಲ್ವಾ. ವೃಷಣ ಚೀಲದಲ್ಲಿ ಏನಾಗುತ್ತೆ, ವೀರ್ಯಗಳು ಉತ್ಪತ್ತಿ ಆಗೋದು ಇಲ್ಲೇನೆ ಮೇನ್. ಓಕೆ, ಉತ್ಪತ್ತಿಯಾದಂತ ವೀರ್ಯ ಏನಾದ್ರೆ ಆ ವೀರ್ಯ ನಾಳದ ಮೂಲಕ, ಅಲ್ಲೊಂದು ನಾಳ ವೀರ್ಯ ನಾಳದ ಮೂಲಕ ಏನಾಗುತ್ತೆ, ಕೋಶ ಇದೆ ಅಲ್ವಾ, ಈ ಮೂತ್ರಕೋಶದ್ದು ಮತ್ತೆ ಇದ್ರದ್ದು ಒಂದೇ ನಾಳಕ್ಕೆ ಒಂದೇ ಅಂದ್ರೆ ಎರಡು ಕೂಡ್ಕೊಂಡ್ಬಿಟ್ಟಿದೆ. ಸೊ ಮೂತ್ರ ವಿಸರ್ಜನಾ ನಾಳ, ಶಿಶ್ನ ಎರಡು ಒಂದೇ ಇದರಲ್ಲಿ ಆಚೆ ಹೋಗೋದು, ಮೂತ್ರ ಕೂಡ ಒಂದೇ ಇದರಿಂದ ಆಚೆ ಹೋಗುತ್ತೆ, ಮತ್ತೆ ಏನಪ್ಪ ಇದು ವೀರ್ಯಾಣುಗಳು ಕೂಡ ಅದರಿಂದನೇ ಆಚೆ ಹೋಗುತ್ತೆ. ಆಮೇಲೆ ಮತ್ತೆ ಈ ವೃಷಣ ಚೀಲದಲ್ಲಿ ಏನಕ್ಕೆ ಇದಿರತ್ತೆ ಅಂತ ಕೇಳ್ತಾರೆ. ವೃಷಣ ಚೀಲದಲ್ಲಿ ವೃಷಣ ಯಾಕಿದೆ, ಅಲ್ಲೇ ವೀರ್ಯಾಣುಗಳು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಮಾನವರ ಪುರುಷ ಅದೇ ಇದು ಫಸ್ಟ್ ತಿಳ್ಕೊಂಬಿಡೋಣ. ಓಕೆ, ಇದು ಇಷ್ಟ ಆಗತ್ತಲ್ವಾ, ಸಂತಾನೋತ್ಪತ್ತಿ ಟೈಮಲ್ಲಿ ಹೆಂಗ್ ಏನೇನ್ ಆಗತ್ತೆ, ರಿಪ್ರೊಡಕ್ಷನ್ ಟೈಮಲ್ಲಿ ಹೆಂಗೆ ಇದಾಗತ್ತೆ ಅಂತ. ಫಸ್ಟ್ ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ, ವೀರ್ಯ ನಾಳದಿಂದ ಏನಾಗತ್ತೆ ಅದು ಹೋಗ್ತಾ ಏನಾಗತ್ತೆ, ಈ ಪ್ರೋಸ್ಟೇಟ್ ಗ್ರಂಥಿ ಮತ್ತೆ ಇನ್ನೊಂದು ವೀರ್ಯ ಕೋಶಿಕೆ ಅಂತಿದೆಯಲ್ಲ, ಇದೇನ್ ಮಾಡ್ತವೆ, ಒಂದು ದ್ರವ ರೂಪದ ಮ್ಯೂಕಸ್ ಲೋಳೆ ಇದನ್ನ ಸೆಕ್ರೇಟ್ ಮಾಡ್ತವೆ. ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ, ಆಯ್ತಾ. ಮತ್ತಿನ್ನೊಂದ್ ಏನಾಗುತ್ತೆ, ಈ ವೀರ್ಯಾಣುಗಳನ್ನ ಈಸಿಯಾಗಿ ಮೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವೆರಡೂನು, ಈ ಪ್ರೋಸ್ಟೇಟ್ ಗ್ರಂಥಿ ಮತ್ತೆ ವೀರ್ಯ ಕೋಶಿಕೆ ಏನಿದೆಯಲ್ಲ, ಇವು ಸವಿಸ್ತಕ್ಕಂತ ಒಂದು ದ್ರವ ಏನಿದೆ ಮ್ಯೂಕಸ್ ಲೋಳೆ, ಅದರಲ್ಲಿ ಎಲ್ಲ ಒಂದು ಪೋಷಕಾಂಶಗಳಿದೆ. ಆ ಪೋಷಕಾಂಶಗಳನ್ನು ಕೂಡ ವೀರ್ಯಾಣುಗಳಿಗೆ ಒದಗಿಸುತ್ತೆ, ಮತ್ತೆ ಈಸಿಯಾಗಿ ಸುಲಭವಾಗಿ ಅದು ನಾಳದ ಮೂಲಕ ಶಿಶ್ನದ ಮೂಲಕ ಆಚೆ ಹೋಗೋಕೆ ಅದು ಸಹಾಯ ಮಾಡುತ್ತೆ. ಓಕೆನಾ, ಇದಿಷ್ಟು ಇದು ಗಂಡು ಸಂತಾನೋತ್ಪತ್ತಿ ವ್ಯೂಹ. ನೆಕ್ಸ್ಟ್ ಹೆಂಗೆ ಮತ್ತೆ ಹೆಣ್ಣು ಸಂತಾನೋತ್ಪತ್ತಿ ಇದ್ರದ್ದು ತಿಳ್ಕೊಂಬಿಡೋಣ. ಅದ್ರದ್ದು ಅದಕ್ಕಿಂತ ಮುಂಚೆ ಇದಕ್ಕೊಂದೆರಡು ಕ್ವಶನ್ ಇದೆ ನೋಡಿ. ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರ ಏನು, ಹೇಗ್ ತಾನೇ ಓದಿದ್ವಿ ಅಲ್ವಾ. ಇವೇನ್ ಮಾಡ್ತವೆ, ವೃಷಣಗಳೇನು ವೀರ್ಯಾಣು ಅಂದ್ರೆ ಗಂಡು ಲಿಂಗಾಣುಗಳ ಕೋಶನ ಉತ್ಪಾದನೆ ಮಾಡುತ್ತೆ, ಮತ್ತೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಉತ್ಪಾದನೆ ನಿಯಂತ್ರಣ ಮಾಡುತ್ತೆ. ಅದು ಓದಿದ್ವಿ ಅಲ್ವಾ ಲಾಸ್ಟ್ ಪಾಠದಲ್ಲಿ. ಹಾರ್ಮೋನ್ ಉತ್ಪಾದನೆಯ ನಿಯಂತ್ರಣ, ಕಂಟ್ರೋಲ್ ಮಾಡುತ್ತೆ ಅದು ಟೆಸ್ಟೋಸ್ಟಿರೋನ್. ಮತ್ತೆ ಪ್ರೋಸ್ಟೇಟ್ ಗ್ರಂಥಿ ಏನ್ ಕೆಲಸ ಹೇಳದ್ನಲ್ವ ಈಗ, ಅದು ಒಂದು ದ್ರವ ರೂಪದ ಲೋಳೆ ರೂಪದ ಒಂದು ಇದನ್ನ ಸ್ರವಿಸುತ್ತೆ. ಅದೇನಾಗುತ್ತೆ, ವೀರ್ಯಾಣು ಕೋಶಗಳ ಚಲನೆಗೆ ಮೂವ್ ಆಗೋದಿಕ್ಕೆ ಹೋಗೋದಿಕ್ಕೆ ಇದೇನ್ ಮಾಡುತ್ತೆ, ತುಂಬಾ ಈಸಿ ಮಾಡ್ಕೊಡುತ್ತೆ. ಮತ್ತೆ ಅದರಲ್ಲಿ ಎಲ್ಲ ಪೋಷಕಾಂಶಗಳಿರುತ್ತೆ, ಅದು ಪೋಷಣೆ ಕೂಡ ವೀರ್ಯಾಣುಗಳಿಗೆ ಕೊಡುತ್ತೆ. ಓಕೆ, ನೆಕ್ಸ್ಟ್ ಇದಿಷ್ಟು ಗಂಡು ಸಂತಾನೋತ್ಪತ್ತಿ ವ್ಯೂಹ. ಮತ್ತೆ ಹೆಣ್ಣು ಸಂತಾನ, ಇದು ಚಿತ್ರ ಅದ್ರದ್ದು ಚಿತ್ರ ನೋಡ್ಕೋಬೇಕು, ಅದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಅಷ್ಟೇ ನೋಡಿ. ಇದರಲ್ಲಿ ಈ ಚಿತ್ರ ಬಂದು ಇದು ಯೋನಿ ಅಂದ್ರೆ ವೆಜೈನಾ, ಇದು ಗರ್ಭಕೋಶದ ಕಂಠ, ಇದು ಯುಟ್ರಸ್ ಓಪನಿಂಗ್. ಇದು ಇಲ್ಲಿ ಅಂಡಾಶಯ, ಅಂಡನಾಳ ಅಂದ್ರು ಅದೇ. ಇದ್ರಲ್ಲಿ ಏನಾದ್ರು ವೀರ್ಯಾಣುಗಳು ಬಿಡುಗಡೆ ಆಗ್ತವೆ ಯಾವಾಗ ಒಂದು ಸೆಕ್ಷುವಲ್ ಇದು ನಡೀತಾ ಇದೆ, ಸಂಯೋಜನೆ ನಡೀತಾ ಇದೆ, ಗಂಡು ಹೆಣ್ಣಲ್ಲಿ ಸಂಯೋಜನೆ ನಡೀತಾ ಇದೆ ಅಂದಾಗ ಏನಾಗುತ್ತೆ, ಯೋನಿ ಮೂಲಕ ಶಿಶ್ನದಿಂದ ಏನು ಅದು ಒಂದು ಲೋಳೆ ರೂಪದಲ್ಲಿ ವೀರ್ಯಾಣುಗಳು ಏನಾಗುತ್ತೆ ಬಿಡುಗಡೆ ಆಗ್ತವೆ. ಯೋನಿ ಅಂತಂದ್ರೆ ವೆಜೈನಾ ಮೂಲಕ ಅದು ಎಂಟರ್ ಆಗುತ್ತೆ, ಪ್ರವೇಶ ಆಗತ್ತೆ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಏನಾಗತ್ತೆ, ಪ್ರವೇಶ ಆಗತ್ತೆ. ಅದು ಮೇಲ್ಮುಖವಾಗಿ ಹೋಗ್ಬಿಟ್ಟು ಏನಾಗತ್ತೆ, ಗರ್ಭಕೋಶ ಇದೆಯಲ್ಲ, ಈ ಫೆಲೋಪಿಯನ್ ನಾಳ ಇದೆಯಲ್ಲ ಅಲ್ಲಿ ಹೋಗುತ್ತೆ. ಮತ್ತೆ ಇದು ಕೇಳ್ತಾರೆ ನೋಡಿ, ನಿಷೇಚನ ನಡೆಯೋ ಜಾಗ ಯಾವುದು ಅಂತ ಕೇಳ್ತಾರೆ. ಅವಾಗ ಅಂಡನಾಳ ಅಥವಾ ಫಿಲೋಪಿಯನ್ ನಾಳದಲ್ಲೇ ಇದು ನಡೆಯೋದು. ಬಟ್ ಅಂಡಗಳಲ್ಲಿರುತ್ತೆ, ಅಂಡಾಶಯದಲ್ಲಿ ಇರುತ್ತೆ. ಅಲ್ಲಿ ಏನಾಗತ್ತೆ, ಪ್ರತಿ ತಿಂಗಳು ಈಗ ನೋಡಿ ಮೆನ್ಸ್ಟ್ರೇಷನ್ ಸೈಕಲ್ ಅಂತ ಹೇಳ್ತೀವಲ್ವಾ, ಬರ್ತೀನಿ ಅದಕ್ಕೆ. ಈಗ ಪ್ರತಿ ತಿಂಗಳು ಏನಾಗತ್ತೆ, ಇದು ಅಂಡಾಶಯ ಏನ್ ಮಾಡುತ್ತೆ, ಅಂಡಗಳನ್ನ ಅಂದ್ರೆ ಈ ಹೆಣ್ಣು ಇದು ಹುಟ್ಟಿದ ತಕ್ಷಣನೇ ಒಂದ್ ತಾಯಿ
ಆಗುವಂತ ಒಂದೆಲ್ಲ ವ್ಯವಸ್ಥೆ, ಒಂದ್ ಮಗುನ ಬೆಳವಣಿಗೆ ಮಾಡೋ ಅಂತ ಎಲ್ಲಾ ವ್ಯವಸ್ಥೆನ ಅದು ದೇವ್ರು ಮುಂಚೆನೆ ಹೆಣ್ಮಗು ಆಗ್ತಿದ್ದಂಗೆ ಅದೆಲ್ಲ ವ್ಯವಸ್ಥೆ ಆಗಿರುತ್ತೆ ಮುಂಚೆನೆ, ಆಯ್ತಾ. ಅದು ಅಂಡಾಶಯಕ್ಕೆ ಅಂಡಗಳನ್ನ ಉತ್ಪತ್ತಿ ಮಾಡುತ್ತಲ್ವಾ, ಪ್ರತಿ ತಿಂಗಳು ಉತ್ಪತ್ತಿ ಮಾಡುತ್ತೆ. ಆಮೇಲೆ ಅದೇನಾಗತ್ತೆ, ವೀರ್ಯಾಣು ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ ಮೊದ್ಲೇನೆ ತಯಾರಿ ನಡ್ಸ್ಕೊಂಡ್ಬಿಡುತ್ತೆ. ಪ್ರತಿ ತಿಂಗಳು ಒಂದು ದಪ್ಪ ಒಳಸ್ತರಿ ಅಂತಂದ್ರೆ ಈ ಗರ್ಭಾಶಯದ ಗೋಡೆ ಮೇಲೆ ಒಂದು ಒಳಸ್ತರಿನ ಅದು ಮಾಡ್ಕೊಳ್ಳುತ್ತೆ ದಪ್ಪಗೆ. ಆಮೇಲೆ ದಿಂಬು ತರ ಒಂದು ಪ್ಲಾಸೆಂಟಾ ಜರಾಯು ಅಂತ ಹೇಳುತ್ತೆ, ಅದು ಕೂಡ ಗರ್ಭಾಶಯದ ಗೋಡೆಗೆ ಅಂಟ್ಕೊಂಡಿರುತ್ತೆ, ಆಯ್ತಾ. ಆಮೇಲೆ ಈ ಅಂಡಗಳೇನ ರಿಲೀಸ್ ಆಗಿರುತ್ತೆ, ಅಂದ್ರೆ ಉತ್ಪತ್ತಿ ಆಗಿರತ್ತಲ್ವಾ ಅಂಡಗಳು, ಅಂದ್ರೆ ಹೆಣ್ಣು ಲಿಂಗಾಣುಗಳೇನೋ ಉತ್ಪತ್ತಿ ಆಗಿರ್ತವೆ. ಅವುಗಳು ಈಗ ವೀರ್ಯಾಣು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ನಡೆಸ್ಕೊಂಡಿರುತ್ತೆ. ಇದೆಲ್ಲ ಆದಾಗ ವೀರ್ಯಾಣು ಯಾವಾಗ ಅಕಸ್ಮಾತ್ ಬರ್ಲಿಲ್ಲ ಅಂತಂದಾಗ ಇದೇನಾಗುತ್ತೆ, ಅಂಡನಾಳದ ಮೂಲಕ, ಫಿಲೋಪಿಯನ್ ನಾಳದ ಮೂಲಕ ಹೋಗಿ ಅದು ಫರ್ಟಿಲೈಸೇಷನ್ ಆಗಿ ಸೇಮ್ ನಿಷೇಚನ ಹೆಂಗೆ ಗಿಡದಲ್ಲಿ ಅಂದ್ರೆ ಸಸ್ಯದಲ್ಲಿ ಹೆಂಗಾಯ್ತು ಸಂತಾನೋತ್ಪತ್ತಿ, ಸೇಮ್ ಇದ್ರಲ್ಲೂ ಏನಾಗ್ಬೇಕಾಗಿರುತ್ತೆ, ವೀರ್ಯಾಣು ಬರ್ಬೇಕಿರುತ್ತೆ. ಅಂಡನಾಳದಲ್ಲಿ ಏನಾಗುತ್ತೆ, ಗಂಡು ಹೆಣ್ಣಾಣು ಮತ್ತೆ ಹೆಣ್ಣು ಲಿಂಗಾಣು ಎರಡೂನು ಸೇರಿ ಸಂಯೋಜನೆಗೊಂಡು ಏನಾಗ್ಬಿಡುತ್ತೆ, ಅಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕಾಗಿರತ್ತೆ, ನಿಷೇಚನ ಆಗ್ಬೇಕಾಗಿರತ್ತೆ. ಬಟ್ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಈ ಒಂದು ಒಳಸ್ತರಿ ದಪ್ಪಕ್ಕೆ ಇರತ್ತಲ್ಲ ಇದು, ಅದರಲ್ಲಿ ಪೋಷಕಾಂಶಗಳು ರಕ್ತ ಎಲ್ಲ ಸೇರ್ಕೊಂಡಿರುತ್ತೆ. ಯಾವಾಗ ಇದೇನು ಎರಡೂನು ಫರ್ಟಿಲೈಸೇಷನ್ ಆಗೋದಿಲ್ಲ, ನಿಷೇಚನ ಆಗಲ್ಲ, ಅವಾಗ ಏನಾಗುತ್ತೆ, ಅದು ಬಿರುಕು ಅಂದ್ರೆ ಹೊಡ್ಕೊಂತ ಹೋಗುತ್ತೆ. ಹೊಡ್ಕೊಂಡು ಆ ರಕ್ತ ಎಲ್ಲ ಆಚೆ ಸ್ರವಿಸಕ್ಕೆ ಒಂದ್ ದಿನ ಇರುತ್ತೆ ಅದು, ಆಮೇಲೆ ಅದು ಆಚೆ ಸ್ರವಿಸಕ್ಕೆ ಶುರು ಆಗುತ್ತೆ. ಇದು ಅಂದ್ರೆ ಪ್ರತಿ 28 ದಿನಕ್ಕೊಂದ್ಸಲ ಮಾಸಿಕವಾಗಿ ನಡೆಯುತ್ತೆ. ಇದನ್ನೇ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಅಂತ ಕರಿತೀವಿ, ಮೆನ್ಸ್ಟ್ರೇಷನ್ ಸೈಕಲ್ ಅಂತ ಕರಿತೀವಿ. ಪ್ರತಿ 28ರಿಂದ 30 ದಿನದಲ್ಲಿ ಪ್ರತಿ ತಿಂಗಳು ಹೆಣ್ಣು ಮಕ್ಕಳು ಇವೆಲ್ಲ ಗೋತ್ರು ಇದೆಲ್ಲನ್ನು ಅನುಭವಿಸ್ತಾರೆ ಹೆಣ್ಮಕ್ಳು. ಆ ಟೈಮಲ್ಲಿ ತುಂಬಾ ಹೊಟ್ಟೆ ನೋವಿರುತ್ತೆ, ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತವೆ. ಮೂಡ್ ಸ್ವಿಂಗ್ಸ್ ಅಂದ್ರೆ ಏನಂತೀರಾ, ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಒಂದ್ ಸಮಯದಲ್ಲಿ ಇದ್ದಂಗೆ ಇನ್ನೊಂದ್ ಸಮಯದಲ್ಲಿ ಇರೋದಿಲ್ಲ ಅವ್ರುಗಳು, ಆತರ ಎಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ಸ್ವಲ್ಪ ಈ ತರ ಎಲ್ಲ ನೋವುಗಳು ಇವೆಲ್ಲ ಆಗ್ತಾ ಇರುತ್ತೆ. ಸೊ ಇದು ಮೆನ್ಸ್ಟ್ರೇಷನ್ ಸೈಕಲ್ ಬಗ್ಗೆ ಆಯ್ತು. ಈಗ ಅಕಸ್ಮಾತ್ ವೀರ್ಯಾಣು ಏನಾಯ್ತು, ಸೀಮನ್ ಅಂತಂದ್ರೆ ಯೋನಿ ಮೂಲಕ, ವೆಜೈನಾ ಮೂಲಕ, ಯೋನಿ ಮೂಲಕ ಬಂದಿದೆ, ಶಿಶ್ನ ಏನ್ ಮಾಡ್ತು, ವೀರ್ಯಾಣುಗಳನ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಇದು ಗರ್ಭಕೋಶದ ಮೂಲಕ ಹೋಗಿ ಅಂಡನಾಳದಲ್ಲಿ ಏನಾಗುತ್ತೆ, ಫಿಲೋಪಿಯನ್ ನಾಳ ಇದೆಯಲ್ಲ ಅದ್ರ ಯುಗ್ಮಜ ಆಯ್ತು. ಅಲ್ಲಿಂದ ಮತ್ತೆ ಬಂದು ಇದು ಪ್ಲಾಸೆಂಟಾ ಜರಾಯು ಅಂತ ಏನಿದೆ, ಇದೇನ್ ಮಾಡ್ತು, ಕುಶನ್ ಟೈಪ್ ಒಂದು ಅದಕ್ಕೆ ಬಂದು ಅಲ್ಲಿ ಬೆಳವಣಿಗೆ ಆಗೋದಿಕ್ಕೆ, ಝೈಗೋಟ್ ಯುಗ್ಮಜ ಏನಿದೆ ಅದು ಬೆಳವಣಿಗೆ ಆಗೋಕ್ಕೆ ಬೇಕಾದಂತ ಎಲ್ಲ ಒಂದು ಅಂದ್ರೆ ವ್ಯವಸ್ಥೆ ಮಾಡ್ಬಿಡುತ್ತೆ. ಅದು ವ್ಯವಸ್ಥೆ ಮಾಡಿ ಕಾಯ್ತಾ ಇರತ್ತೆ, ಓಕೆನಾ. ಅದ್ರ ಮೇಲೆ ಅದು ಅಂಟ್ಕೊಂಡಂಗಾಗಿ ಅದೇನಾಗುತ್ತೆ, ನೆಕ್ಸ್ಟ್ ಭ್ರೂಣಾಂಕರ ಆಗತ್ತೆ, ಫಸ್ಟ್ ಎಂಬ್ರಿಯೋ ಆಗತ್ತೆ. ಅದೆಲ್ಲ ಆದ್ಮೇಲೆ ಅದು ನೆಕ್ಸ್ಟ್ ಭ್ರೂಣ ಅಂತಂದ್ರೆ ಎಂಬ್ರಿಯೋ ಆಗಿ ಪರಿವರ್ತನೆ ಆಗುತ್ತೆ. ಬಟ್ ಇದು ಹಿಂಗ್ ಬೆಳೆಯೋಕೆ ಏನೇನ್ ಬೇಕು, ಬೆಳೆಯಕ್ಕೆ ಅದಕ್ಕೆ ಊಟ ಬೇಕಲ್ವಾ, ಅದನ್ನೆಲ್ಲ ಯಾರು ಕೊಡ್ತಾರೆ, ತಾಯಿಯಿಂದ ಇದಕ್ಕೆ ಪ್ಲಾಸೆಂಟಾ ಜರಾಯು ಇದು ಒಂದ್ ತಟ್ಟೆ ಆಕಾರದಲ್ಲಿ ಇರುತ್ತೆ, ಆಯ್ತಾ. ಇದೇನ್ ಮಾಡುತ್ತೆ, ಅದಕ್ಕೆ ಎಲ್ಲಾ ರೀತಿಯಾದಂತ ಆಕ್ಸಿಜನ್, ಗ್ಲೂಕೋಸ್ ಅಷ್ಟೇ ತಾನೇ ಮೇನ್ ಬೇಕಾಗಿರೋದೇನು, ಗ್ಲೂಕೋಸ್ ಬೇಕು, ವಿಭಜನೆ ಆಗಿ ಊಟನೂ ಕೊಡುತ್ತೆ. ಆಮೇಲೆ ಅದು ವಿಸರ್ಜನೆ ಕೂಡ ಮಾಡುತ್ತೆ, ತ್ಯಾಜ್ಯಗಳನ್ನ ಎಲ್ಲಿ ಇದ್ ಮಾಡ್ಬೇಕಲ್ವಾ. ಅದು ಆಲ್ರೆಡಿ ಅದು ಭ್ರೂಣ ಆಗಿ ಆದ ತಕ್ಷಣ ಅದು ಫುಲ್ ಭ್ರೂಣಾಂಕುರ ಇದ್ದಿದ್ದು ಫೀಟಸ್ ಆಗಿ ಯಾವಾಗ ಭ್ರೂಣ ಆಗಿ ಪರಿವರ್ತನೆ ಆಗುತ್ತೆ, ಅವಾಗ ಅದು ಒಂದು ಜೀವಕ್ಕೆ ಆಳ್ಬಿಟ್ಟಿರುತ್ತೆ ಅಲ್ವಾ. ಒಂದ್ ಜೀವ ಅಲ್ಲಿ ಆಗ್ಲೇ ಬೆಳವಣಿಗೆ ಆಗಕ್ ಶುರು ಆಗಿದೆ. ಬೆಳವಣಿಗೆ ಆಗ್ಬೇಕಂದಾಗ ಏನ್ ಬೇಕಾಗತ್ತೆ, ಅದಕ್ಕೆ ಎಲ್ಲಾ ರೀತಿಯ ಪೋಷಕಾಂಶಗಳು ಬೇಕಾಗತ್ತೆ. ಹೆಂಗ್ ಬರ್ತಾವ ಪೋಷಕಾಂಶಗಳೆಲ್ಲ ತಗೊಂಡ್ಮೇಲೆ ಏನ್ ಮಾಡ್ಬೇಕು, ಅದು ಎಲ್ಲದು ವಿಭಜಿಸಿ ಅದೆಲ್ಲ ಶಕ್ತಿನ ಹೀರ್ಕೊಂಡು ಆಮೇಲೆ ಮತ್ತೆ ತ್ಯಾಜ್ಯಗಳನ್ನ ಏನ್ ಮಾಡ್ಬೇಕು, ಅದು ವಿಸರ್ಜನೆ ಮಾಡ್ಲೇಬೇಕಲ್ವಾ. ಮಾಮೂಲಿ ಅದು ಒಂದ್ ಪುಟ್ಟ ಮಗು ಇರ್ಬೋದು, ಬಟ್ ಅದು
ಸೇಮ್ ಏನ್ ನಮ್ಮ ಮಾನವನಲ್ಲಿ ಏನೇನ್ ನಡಿಬೇಕು ಅದೆಲ್ಲ ಜೀವಕ್ರಿಯೆಗಳಲ್ಲಿ ನಡೀತಾ ಹೋಗುತ್ತೆ. ಮತ್ತೆ ಅದು ವಿಸರ್ಜನೆ ಆಗುತ್ತೆ ತ್ಯಾಜ್ಯಗಳು. ಅದನ್ನ ಏನ್ ಮಾಡುತ್ತೆ ಮತ್ತೆ ತಗೊಂಡು ತಾಯಿಯ ರಕ್ತಕ್ಕೆ ಸೇರಿಸುತ್ತೆ ಅದು ಪ್ಲಾಸೆಂಟಾ. ಸೊ ಎಷ್ಟು ಅಂದ್ರೆ ಎಷ್ಟು ಯಾವ ಮನುಷ್ಯನು ಹೊರಗಡೆ ಈ ತರ ಎಲ್ಲ ಏನು ಕೆಡಿಸ್ಕೊಂಡ್ ಮಾಡಕ್ಕಾಗಲ್ಲ ನೋಡಿ. ಆ ಮಾನವ ದೇಹದ ಒಳಗಡೆ ಎಷ್ಟೆಲ್ಲ ಅದ್ಭುತಗಳು ನಡೀತಾ ಇದೆ ಅಲ್ವಾ? ನಿಮ್ಗೆ ಅನ್ಸಲ್ವಾ ಹಂಗೆ? ಆಯ್ತು, ಓಕೆ. ನೆಕ್ಸ್ಟ್ ಈ ತರ ಆಗ್ಬಿಟ್ಟು ಆಮೇಲೆ ಮಗುಗೆ ಪ್ಲಾಸೆಂಟಾ ಏನ್ ಮಾಡುತ್ತೆ, ಎಲ್ಲಾ ವ್ಯವಸ್ಥೆ ಮಾಡಿ ಅದಕ್ಕೆ ಗ್ಲೂಕೋಸ್ ಕೊಟ್ಟು ಆಮೇಲೆ ಆಕ್ಸಿಜನ್ ನ ಅದ್ರ ಮೂಲಕ ಕೊಡುತ್ತೆ. ಮತ್ತೆ ಅದಾದ್ಮೇಲೆ ಅದರಿಂದ ಬರುವಂತ ತ್ಯಾಜ್ಯನ ರಕ್ತದ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾವಣೆ ಮಾಡಿ ಅಲ್ಲಿಂದ ಆಚೆ ಹಾಕುತ್ತೆ. ಇಷ್ಟು ಕೆಲಸ ಹೆಣ್ಣು ಸಂತಾನೋತ್ಪತ್ತಿ ವಿಧಾನದಲ್ಲಿ ನಡೆಯುತ್ತೆ. ಆಮೇಲೆ ಆ ಫಿಟಸ್ ದೊಡ್ಡದಾಗಿ ಬೆಳೆದು ಅದಕ್ಕೆ ಎಲ್ಲಾ ರೀತಿಯಾದಂತ 9 ತಿಂಗಳು ಗೊತ್ತಲ್ವಾ ನಿಮ್ಗೆ? ತಾಯಿಗೆ 9 ತಿಂಗಳಲ್ಲಿ ಹೊಟ್ಟೆಯಲ್ಲಿ ಇದ್ದು ಆಮೇಲೆ ಆ ಮಸಲ್ಸ್ ಅಂದ್ರೆ ಸ್ನಾಯುಗಳ ಸಂಕುಚಿತ, ಗರ್ಭಕೋಶದ ಸ್ನಾಯುಗಳು ಸಂಕುಚಿತಗೊಂಡಾಗ ಏನಾಗುತ್ತೆ, 9 ತಿಂಗಳ ನಂತರ ಅದು ಮಗು ಆಚೆ ಬರುತ್ತೆ. ಇಷ್ಟು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ಓಕೆ. ಇದ್ ನೋಡಿ, ಇದ್ರಲ್ಲಿ ಕೇಳಿದ್ದಾರೆ ಎ ಮತ್ತು ಬಿ ನಲ್ಲಿ ಗಮನಿಸಿ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳಿದ್ದಾರೆ. ಇದು ನೋಡಿ, ಇಲ್ಲಿ ನನ್ಗನ್ಸಿದ್ದು ಇದು ಅಂಡಾಣುವಿನ ನಿಷೇಚನ ಸಾಧ್ಯ ಇದೆ. ಏನಲ್ಲಿ ಕೇಳಿದ್ದಾರೆ, ಎರಡರಲ್ಲೂ ನಿಷೇಚನ ಸಾಧ್ಯ ಇದೆ, ಫರ್ಟಿಲೈಸೇಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದಾದ್ಮೇಲೆ ಹೇಳ್ತೀನಿ ರೀ. ಫಸ್ಟ್ ಇದೆಲ್ಲ ನಾನು ಹೇಳ್ದೆ ಅಲ್ವಾ, ಜರಾಯುವಿನ ರಚನೆ ಮತ್ತು ಕಾರ್ಯ. ಜರಾಯು ಭ್ರೂಣ ಮತ್ತು ತಾಯಿಯ ನಡುವೆ ದೃಢವಾದ ಸಂಪರ್ಕವನ್ನು ಸ್ಥಾಪಿಸುವ ಒಂದು ರಚನೆ ಆಗಿದೆ. ಇದೇನ್ ಮಾಡುತ್ತೆ, ಕರೆಕ್ಟ್, ಇದ್ ಬಿಟ್ಬಿಟ್ಟಿದೆ ನೋಡಿ ಪಾಯಿಂಟ್. ಅದೇನಾಗತ್ತೆ, ಮೇಲ್ಮೈಲಿ ಒಂದು ವಿಲೈ ತರ ರಕ್ತ ಆಹಾರ ಎಲ್ಲ ಹೆಂಗ್ ಕೊಡುತ್ತೆ ಅದು ಅಂತ ಹೇಳಿದ್ರೆ ಜರಾಯು, ಅದ್ರ ಮೇಲ್ಮೈಲಿ ಒಂದು ವಿಲೈ, ಇದ್ರ ರೆಸ್ಪಿರೇಷನ್ ಅಲ್ಲಿ ಓದಿದ್ದಲ್ಲ ನಾವು, ಉಸಿರಾಟದಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂದ್ರೆ ಬೆರಳಿನ ರೂಪದಲ್ಲಿರ್ತಕ್ಕಂಥ ರಕ್ತನಾಳಗಳಿದ್ವಲ್ವಾ, ವಿಲೈ ಎಂಬ ಎಷ್ಟೊಂದು ಇದ್ವಲ್ವಾ, ಆತರ ಇಲ್ಲೂ ಇರುತ್ತಂತೆ. ಇದೇನ್ ಮಾಡ್ತವೆ, ಒಳ್ಳೆ ಮೇಲ್ಮೈನ ಒದಗಿಸ್ಕೊಡುತ್ತೆ. ಅಂಗಾಂಶವನ್ನು ಭೇದಿಸಿ ಜರಾಯುವನ್ನ ರೂಪಿಸುತ್ತೆ, ಅಂದ್ರೆ ಪ್ಲಾಸೆಂಟಾನ ಇದ್ ಮಾಡುತ್ತೆ. ಭ್ರೂಣವು ಅದರಿಂದ ತಾಯಿಯಿಂದ ಪೋಷಕಾಂಶಗಳನ್ನು ಮತ್ತು ಆಮ್ಲಜನಕ ತಗೊಳುತ್ತೆ, ಮತ್ತೆ ತ್ಯಾಜ್ಯ, ಇಂಗಾಲದ ಡೈಆಕ್ಸೈಡ್ ಮತ್ತು ಸಾರಜನಕ ತ್ಯಾಜ್ಯನ ನೀಡುತ್ತೆ. ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ನಾನು ಇವಾಗೆಲ್ಲ. ಅದು ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತೆ. ಏನಾಗುತ್ತೆ ಹೇಳಿದ್ನಲ್ಲ, ನಿಷೇಚನಗೊಂಡ್ಮೇಲೆ ಏನಾಗುತ್ತೆ, ಯುಗ್ಮಜ ವಿಭಜನೆ ಆಗುತ್ತೆ, ಭ್ರೂಣಾಂಕರ ಅಂದ್ರೆ ಎಂಬ್ರಿಯೋ ಆಗುತ್ತೆ. ಆಮೇಲೆ ಭ್ರೂಣಾಂಕರ ಗರ್ಭಕೋಶದ ಒಳಸ್ತರಿ, ದಪ್ಪವಾದ ಒಂದು ಒಳಸ್ತರಿ ಇದಾಗಿರತ್ತಲ್ವ, ಅದ್ರ ಮೇಲೆ ಅಂಟ್ಕೊಳ್ಳುತ್ತೆ. ಆವಾಗ ಅದ್ ಬೆಳವಣಿಗೆ, ಭ್ರೂಣಾಂಕರ ಏನಾಗುತ್ತೆ, ನೆಕ್ಸ್ಟ್ ಫೀಟಸ್ ಭ್ರೂಣ ಆಗಿ ಬೆಳೆಯುತ್ತೆ. ನೆಕ್ಸ್ಟ್ ಪೋಷಣೆ ಹೆಂಗ್ ತಗೊಳುತ್ತೆ ಹೇಳಿದ್ನಲ್ವಾ, ಅದು ಜರಾಯು ತಟ್ಟೆ ಆಕಾರದ ಒಂದು ಅಂಗ. ಅದೇನ್ ಮಾಡುತ್ತೆ, ಅಂಗಾಂಶ ಅದ್ರಲ್ಲಿ ಹೇಳಿದ್ನಲ್ಲ ಇವಾಗ ಸೇಮ್ ಅದೇ, ವಿಲೈ ಮತ್ತೆ ರಕ್ತಾವಕಾಶಗಳಿರುತ್ತೆ. ಅದ್ ಬೆಳೆಯೋ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಕೊಡುತ್ತೆ. ಸೊ ಹಂಗಾಗಿ ಬೆಳವಣಿಗೆ ಆಗುತ್ತೆ. ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರವನ್ನು ಸೇಮ್ ಆನ್ಸರ್. ಭ್ರೂಣಕ್ಕೆ ಆಕ್ಸಿಜನ್ ಸಿಗುತ್ತೆ, ಗ್ಲೂಕೋಸ್ ಸಿಗುತ್ತೆ, ಅದು ವಿಶಾಲವಾದ ಮೇಲ್ಮೈಯನ್ನ, ಅದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತಲ್ಲ ವಿಲೈಗಳು, ಅದ್ರ ಮೂಲಕ ಒಂದು ಸಾಗಿಸೋಕೆ, ಗ್ಲೂಕೋಸ್ನೆಲ್ಲ ಸಾಗಿಸೋಕೆ ಏನ್ ಮಾಡುತ್ತೆ, ಅದು ಒಳ್ಳೆ ವಿಶಾಲವಾದ ಮೇಲ್ಮೈನ ಒದಗಿಸುತ್ತೆ. ಮತ್ತೆ ತ್ಯಾಜ್ಯ ವಸ್ತುಗಳನ್ನ ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರ ಹಾಕುತ್ತೆ. ಇದು ಮಾರ್ಕ್ಸ್ ಮೇಲೆ ನೀವು ಎಷ್ಟು ಬರಿಬೇಕು ಅಂತ ಇದ್ ಮಾಡ್ಬೇಕಾಯ್ತಾ. ಅಂಕಗಳು ಎಷ್ಟು ಕೊಟ್ಟಿರ್ತಾರೆ, 1 ಕೊಟ್ಟಿದ್ರೆ ನೀವು ಆದಷ್ಟು ನೋಡ್ಕೊಂಡು ಆನ್ಸರ್, ಐ ಮೀನ್ ಎಷ್ಟು ಅಂಕಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಉತ್ತರ ಬರೀಬೇಕು. 1 ಮಾರ್ಕ್ ಇರೋದಕ್ಕೆ ನೋಡ್ದೇನೆ ನೀವು ಎಷ್ಟೊಂದು ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಮತ್ತೆ 3 ಕೊಟ್ಟಿರೋದಕ್ಕೆ ಒಂದೇ ಒಂದು ಸಣ್ಣದ್ ಬರೆದ್ರು ನಿಮ್ಗೆ ಸಿಗಲ್ಲ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಓಕೆನಾ. ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವು ಪರಸ್ಪರ ಅದೇ, ಇದು ಅಷ್ಟೇ ಅಲ್ವಾ, ಸೇಮ್ ಅದೇ ಆನ್ಸರೇ. ಸ್ವಲ್ಪ ನೀವು ಆ ಕಡೆ ಈ ಕಡೆ ವೇರಿ ಮಾಡ್ಕೊಂಡು
ಹೆಂಗೆ ಒಂದಕ್ಕೊಂದು ಪೂರಕ ಆಗಿದೆ ಅಂತ ಹೇಳ್ಬಿಟ್ಟು ಗರ್ಭಕೋಶ ಏನ್ ಮಾಡುತ್ತೆ, ಸ್ವೀಕರಿಸಕ್ಕೆಲ್ಲ ತಯಾರಿ ಮಾಡ್ಕೊಳುತ್ತೆ, ದಪ್ಪ ಆಗುತ್ತೆ, ಹೊಳಸ್ತರಿ, ಭ್ರೂಣನ ಸಾಕಷ್ಟು ರಕ್ತ ಪೂರೈಕೆ ಮಾಡುತ್ತೆ, ಜರಾಯುವಿನ ಮೂಲಕ ಏನಾಗುತ್ತೆ ಅದು ಪೋಷಣೆ ಪಡೆಯುತ್ತೆ. ಸೊ ಎರಡೂ ಪೂರಕ ಆಗಿದ್ರೆ ಹೆಂಗೆ ಒಂದಕ್ಕೊಂದು ಇದಾಗಿದೆ ಅಂತ ಬರಿಬೇಕು. ಸೇಮ್ ಇದು ಅದೇ ಕ್ವಶನ್. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಹೇಗೆ ಪಡೆಯುತ್ತದೆ? ಜರಾಯುವಿನ ಮೂಲಕ ರಕ್ತ ಪೋಷಣೆ ಪಡೆಯುತ್ತೆ. ಅದೇನು ಜರಾಯು ಅಂದ್ರೆ ಏನು, ಮತ್ತೆ ಅದು ಎಲ್ಲಿದೆ? ಗರ್ಭಕೋಶದ ಒಳಗೆ ಉದುಕೊಂಡಿದೆ. ಅದು ಭ್ರೂಣದ ಅಂಗಾಂಶ ಭಾಗದಲ್ಲಿ ಮತ್ತೆ ಅದು ವಿಲೈಗಳನ್ನ ಹೊಂದಿದೆ. ಅದು ಸುತ್ತ ರಕ್ತಾವಕಾಶಗಳು, ಬ್ಲಡ್ ವೆಸಲ್ಸ್ ಇದೆ, ರಕ್ತನಾಳಗಳು. ರಕ್ತಾವಕಾಶ ಅಂದ್ರೆ ಜಾಗ, ಸ್ಪೇಸ್ ಮಧ್ಯೆ ಮಧ್ಯೆ ಇರುತ್ತಲ್ಲ ಅದು. ಅದು ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅದು ಹೋಗಕ್ಕೆ ಒಂದು ವಿಶಾಲವಾದ ಮೇಲ್ಮೈನ ಒದಗಿಸುತ್ತದೆ. ಓಕೆ, ಇದು ಅವಾಗ್ಲೇ ಹೇಳಿದ್ನಲ್ಲ, ಮೆನ್ಸ್ಟ್ರೇಷನ್ ಸೈಕಲ್. ಇದು ಅಂಡವು ಫಲಿತಗೊಳ್ಳದಿದ್ರೆ ಏನಾಗುತ್ತೆ? ಅವಾಗ ಮೊಟ್ಟೆ ಅದು ಸಿದ್ಧಪಡಿಸಿರುತ್ತೆ ಮೊದ್ಲೇನೆ. ಅಂಡವು ಫಲಿತಗೊಳ್ಳದಿದ್ದಾಗ ಏನಾಗುತ್ತೆ, ಗರ್ಭಕೋಶ ಮೊದ್ಲೇನೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ಅಂಡ ಬರುತ್ತೆ ಅಂತ ಹೇಳ್ಬಿಟ್ಟು ಒಳಸ್ತರನ ಮೊದ್ಲೇ ಸಿದ್ಧಪಡಿಸಿರುತ್ತೆ, ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಅದು ವೇಸ್ಟ್ ಆಗ್ಬಿಡುತ್ತೆ, ಅನಗತ್ಯ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಅದು ಬಿರುಕು ಬಿಟ್ಕೊಳ್ತಾ ಹೋಗುತ್ತೆ. ರಕ್ತ ಮತ್ತೆ ದ್ರವದ ರೂಪದಲ್ಲಿ ಯೋನಿಯಿಂದ ಏನಾಗುತ್ತೆ ಆಚೆ ಬರುತ್ತೆ. ರಕ್ತ ಅದೆಲ್ಲ ಸೇರ್ಕೊಂಡು ಆಚೆ ಬಂದಾಗ ಅದನ್ನೇ, ಈ ಪ್ರಕ್ರಿಯೆನ ಋತುಚಕ್ರ ಅಂತ ಕರಿತೀವಿ. ಒಬ್ಬೊಬ್ರಲ್ಲಿ ಒಂದೊಂದಿಷ್ಟು ದಿನ ಇರುತ್ತೆ, 2 ರಿಂದ 8 ದಿನ ನಡೆಯುತ್ತೆ, 2 ರಿಂದ 6 ದಿನ, 4 ದಿನ, ಆತರ ಪ್ರತಿ 28 ದಿನಕ್ಕೊಂದ್ಸಲ ನಡೆಯುತ್ತೆ. ಇದ್ರ ಬಗ್ಗೆ ಒಂದ್ಸಲ ತಿಳ್ಕೊಳ್ಳಿ. ಮತ್ತೆ ಸಂತಾನೋತ್ಪತ್ತಿ ಆರೋಗ್ಯ. ಓಕೆ, ಈಗ ಸಂತಾನೋತ್ಪತ್ತಿ ಏನೋ ನಡೀತು. ಸಂತಾನೋತ್ಪತ್ತಿ ಇವಾಗ ಒಂದೊಂದ್ಸಲ ಏನ್ ಅನ್ಬಿಡುತ್ತೆ, ಕೆಲವು ರೋಗಗಳು ಇದರಿಂದ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ. ಅಂದ್ರೆ ಸೆಕ್ಷುಲಿ STD ಅಂತ ಕರಿತೀವಿ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಅಂದ್ರೆ ಒಂದು ಸಂಯೋಜನೆ ಆದಾಗ, ಗಂಡು ಮತ್ತೆ ಹೆಣ್ಣು ಸೇರಿ ಬೆಸುಗೆ ಆದಾಗ ಏನಾಗುತ್ತೆ, ಕೆಲವು ಏನೋ ಒಂದು ಇದಾದಾಗ ಕೆಲವು ರೋಗಗಳು ಟ್ರಾನ್ಸ್ಮಿಟ್ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಈಗ ಹುಡುಗರಲ್ಲಿ ಇರುತ್ತೆ ಅಥವಾ ಹುಡುಗಿರಲ್ಲಿ ಇರುತ್ತೆ, ಅವರಿಂದ ಇವರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಈ ತರ ಆಗಿ ಏನೋ ಒಂದು ರೋಗಗಳು ಬರುತ್ತೆ. ಸೊ ಇದನ್ನ ತಡೆಯೋದಿಕ್ಕೆ ಗರ್ಭ ನಿರೋಧಕಗಳು ಇವೆಲ್ಲ ಒಂದ್ 4-5 ಮೆಥಡ್ ಇದಾವೆ. ಅದು ಯಾವ್ದ್ಯಾವ್ದು ಅಂತ ತಿಳ್ಕೊಂಡ್ರೆ ಸಾಕು. ಇದಕ್ಕೇನೆ ಇದು ತುಂಬಾ ಎಕ್ಸ್ಪ್ಲನೇಷನ್ ಬೇಕಿಲ್ಲ ಈ ಭಾಗದಲ್ಲಿ. ಎಷ್ಟು ಇಂಪಾರ್ಟೆಂಟ್ ಅಷ್ಟು ಮಾತ್ರ ಹೇಳ್ತೀನಿ. ಇದರಲ್ಲಿ ಗರ್ಭ ಅದರಲ್ಲಿ ಎಷ್ಟು ವಿಧ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನೋಡಿ, ಇದ್ರಲ್ಲಿ 4 ತರ ಇದೆ. ಯಾಂತ್ರಿಕವಾಗಿ ತಡೆ ಅಂತಂದ್ರೆ ಕಾಂಡೋಮ್ಗಳನ್ನ ಬಳಸೋದು. ಅಂದ್ರೆ ಯಾಂತ್ರಿಕವಾಗಿ ಅದನ್ನ ಕಾಂಡೋಮ್ ಹಾಕೊಂಡಾಗ ಅಲ್ಲಿ ವೀರ್ಯಾಣುಗಳು ಯೋನಿ ಮೂಲಕ ಹೋಗಕ್ಕೆ ಆಗೋದಿಲ್ಲ ಅಲ್ವಾ. ಅವಾಗ ಏನಾಗತ್ತೆ, ತಡೆ ಹಿಡ್ದಂಗ ಆಗತ್ತೆ, ಆ ಪ್ರಕ್ರಿಯೆ ನಡೆಯೋದೇ ಇಲ್ಲ. ಸೊ ಅಲ್ಲಿ ಇದ್ರ ಸ್ವಲ್ಪ ಸೇಫ್ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಡಿಸೀಸಸ್ ಬರೋ ಚಾನ್ಸಸ್, ರೋಗಗಳು ಬರೋ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ. ಹಾರ್ಮೋನುಗಳ ಸಮತೋಲನ ಬದಲಾಯಿಸುವ ಮಾತ್ರೆಗಳು, ಅಂದ್ರೆ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಮಾತ್ರೆ ತಗೊಳ್ಳೋದ್ರಿಂದ, ಚುಚ್ಚುಮದ್ದು ಹಾಕ್ಸ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಸಂತಾನೋತ್ಪತ್ತಿ ನಡೀದೇ ಇರೋ ಹಾಗೆ ತಡಿಬಹುದು. ಬಟ್ ಇದರಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್, ಅಂದ್ರೆ ಏನ್ ಹೇಳ್ತೀರಾ, ಅಡ್ಡ ಪರಿಣಾಮಗಳಿರುತ್ತೆ ತುಂಬಾ. ಇದು ಹಂಗಾಗಿ ಇದನ್ನು ಕೂಡ ಅಷ್ಟು ಯಾರು ಇದ್ ಮಾಡಲ್ಲ. ಮತ್ತೆ ನೆಕ್ಸ್ಟ್ ಗರ್ಭ ನಿರೋಧಕ ಸಾಧನಗಳು ಅಂತ ಬಳಸ್ತಾರೆ. ಇದನ್ನೇನ್ ಮಾಡ್ತಾರೆ, ಕಾಪರ್ ಟಿ ಅಂತ ಹೇಳ್ಬಿಟ್ಟು ಒಳಗಡೆ ಗರ್ಭಕೋಶದ ಒಳಗಡೆನೆ ಅದನ್ನ ಇನ್ಸರ್ಟ್ ಒಳಗ್ ಹಾಕ್ಬಿಡ್ತಾರೆ. ಇದೇನಾಗುತ್ತೆ, ಯುಟ್ರಸ್ ಗರ್ಭಕೋಶದಲ್ಲಿ ಒಂದು ಇರಿಟೇಷನ್, ಅಂದ್ರೆ ತುಂಬಾ ಒಂದು ಇದು ಇರಿಟೇಷನ್ ಅನ್ನಕ್ಕೆ ಏನಂತಾರೆ ಕನ್ನಡದಲ್ಲಿ, ಓಕೆ ನನ್ಗೆ ಗೊತ್ತಿಲ್ಲ, ಏನೋ ಒಂದು ಅನ್ಕಂಫರ್ಟಬಲ್ ಇದಾಗತ್ತೆ. ಸೊ ಅದರಿಂದ ಕೂಡ ಅಡ್ಡ ಪರಿಣಾಮ ಆಗುತ್ತೆ. ಇದನ್ನು ಕೂಡ ಸಜೆಸ್ಟ್ ಮಾಡಲ್ಲ ಅಷ್ಟು. ಶಸ್ತ್ರಚಿಕಿತ್ಸಾ ವಿಧಾನ ಇದು ಮಾತ್ರ ಸ್ವಲ್ಪ ಸೇಫ್ ಅಂತ ಹೇಳ್ತಾರೆ. ಇದನ್ನ ಕರೆಕ್ಟ್. ಶಸ್ತ್ರಚಿಕಿತ್ಸೆ ಏನಾಗುತ್ತೆ, ಶಾಶ್ವತ. ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಜಾಸ್ತಿ ದಿನ ಅಂತಂದ್ರೆ ಟ್ಯುಬೆಕ್ಟಮಿ ಗಂಡ್ ಮಕ್ಳಲ್ಲಿ ವ್ಯಾಸಕ್ಟಮಿ, ಹೆಣ್ಮಕ್ಳಲ್ಲಿ ಟ್ಯುಬೆಕ್ಟಮಿ ಅಂತ ಹೇಳ್ಬಿಟ್ಟು ಇದಿದಾವೆ ವಿಧಾನಗಳು. ಇದೇನಾಗ್ತವೆ ಅಂತಂದ್ರೆ, ಈ ಫೆಲೋಪಿಯನ್ ಟ್ಯೂಬ್ ಇರುತ್ತಲ್ವಾ ಹೆಣ್ಮಕ್ಳಲ್ಲಿ, ನಾಳ, ಫೆಲೋಪಿಯನ್ ನಾಳ ಏನಿರುತ್ತೆ, ಅಂಡ ನಾಳ, ಅದನ್ನ ಅಲ್ಲಿ ಒಂದು ಅಡ್ಡವಾಗಿ ಒಂದು ಅಂಡ ಏನಾಗುತ್ತೆ ಅದು ಹೋಗದೆ ಇರೋ ತರ ಅಲ್ಲಿಗೆ ಒಂದು ಇದನ್ನ ಇನ್ಸರ್ಟ್ ಮಾಡ್ಬಿಡ್ತಾರೆ. ಓಕೆನಾ, ಅದು ಹೋಗ್ದಂಗೆ ತಡೆ ಹಾಕ್ತಾರೆ ಅಲ್ಲಿಗೆ.
ಅದನ್ನ ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಮತ್ತೆ ಗಂಡು ಮಕ್ಕಳಲ್ಲಿ ಕೂಡ ವೀರ್ಯನಾಳಲ್ಲಿ ಅಡ್ಡ ಹಾಕುವಾಗಿ ಒಂದು ತಡೆ ಹಾಕ್ತಾರೆ, ಅದನ್ನ ಟ್ಯೂಬೆಕ್ಟಮಿ ವ್ಯಾಸೆಕ್ಟಮಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಸ್ವಲ್ಪ ಈ ಮೆಥಡ್, ಈ ವಿಧಾನಗಳೇನಿದಾವೆ ಇವು ಸ್ವಲ್ಪ ಎಫೆಕ್ಟಿವ್ ಅಂತ ಹೇಳ್ತಾರೆ. ಯಾಕಂದ್ರೆ ಇವು ಸ್ವಲ್ಪ, ಇದು ಕ್ವಶನ್ ಇಲ್ಲ, ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ನಲ್ವ, ಮೌಖಿಕ ವಿಧಾನಗಳು ತಾತ್ಕಾಲಿಕವಾಗಿರ್ತವೆ. ಅಂದ್ರೆ ಮೌಖಿಕ ವಿಧಾನ ಅಂತಂದ್ರೆ ಮಾತ್ರೆ ನುಂಗೋದು ಇವೆಲ್ಲ ಏನಂದ್ರೆ ಟೆಂಪರರಿ, ಅಂದ್ರೆ ನೀವು ತಗೋತಾ ಇದ್ರಷ್ಟೇನೆ ಅದು ತಡೆ ಹಿಡಿಯುತ್ತೆ, ಸಂತಾನೋತ್ಪತ್ತಿ ಆಗದೆ ಇರೋ ತರ, ಅಂದ್ರೆ ಫರ್ಟಿಲೈಸೇಷನ್ ಆಗದೆ ಇರೋ ತರ ತಡೆಯೋದು ಏನಂದ್ರೆ ಇದ್ರಲ್ಲಿ ಅಷ್ಟು ತಾತ್ಕಾಲಿಕ, ಶಾಶ್ವತ ಅಲ್ಲ. ಆದ್ರೆ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡೋ ಅಂತದ್ದು ಶಾಶ್ವತ ಆಗಿರುತ್ತೆ ಮತ್ತೆ ಸುರಕ್ಷಿತ. ಅವು ಕೂಡ ಒಳ್ಳೆ ವೈದ್ಯರ ಮೂಲಕ ಆಗ್ಲಿಲ್ಲ ಅಂತಂದ್ರೆ ಅದ್ರಲ್ಲೂ ಕೂಡ ಅಡ್ಡ ಪರಿಣಾಮ ಇರುತ್ತೆ. ಆದ್ರೆ ಇವಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೆಟರ್. ಮೌಖಿಕ ವಿಧಾನಗಳು ತಾತ್ಕಾಲಿಕ, ಇಷ್ಟು ಬರೋದ್ರೆ ಸಾಕು. ನೋಡಿ, 1 ಮಾರ್ಕ್ಸ್ ಸಿಗಲ್ವಾ, ಇಷ್ಟು ಬರೋದ್ರೆ ಸಾಕು, ತುಂಬಾ ಡೀಪ್ ಆಗಿ ಏನು ಇರಲ್ಲ ಇದರ ಬಗ್ಗೆ. ಮೌಖಿಕ. ಆಮೇಲೆ ಇನ್ನೊಂದು ಟಿಶ್ಯೂ ಕಲ್ಚರ್ ಒಂದು ಬಿಟ್ಬಿಟ್ಟಿದ್ದೆ ಅಲ್ವಾ ನಾನು. ಟಿಶ್ಯೂ ಇದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ಒಂದು ಟಿಶ್ಯೂ ಕಲ್ಚರ್ ಒಂದು ಬಿಟ್ಟಿದೆ. ಅದು ವೆಜಿಟೇಟಿವ್ ಅಂದ್ರೆ ಕಾಯಜ ಸಂತಾನೋತ್ಪತ್ತಿಲೇ ಬರುತ್ತೆ. ಅದು ಅಂಗಾಂಶ ಕೃಷಿ ಅಂತ ಹೇಳ್ಬಿಟ್ಟು ಅದೇನಿಲ್ಲ, ಅದನ್ನು ಸಿಲೆಬಸ್ ಅಲ್ಲಿ ಏನು ಅಷ್ಟಿಲ್ಲ, ಬಟ್ ಅಂದ್ರೆ ಪುಸ್ತಕದಲ್ಲಿ ಇದೆ ಅದು ಒಂದ್ ಸ್ವಲ್ಪ. ಯಾಕಂತಂದ್ರೆ ಏನಿಲ್ಲ, ಅದ್ರಲ್ಲಿ ಏನ್ ಮಾಡ್ತಾರೆ, ಅಂಗಾಂಶ ಅಂದ್ರೆ ಟಿಶ್ಯೂ ಇರತ್ತಲ್ಲ, ಒಂದ್ ಯಾವ್ದೇ ಗಿಡದ್ದು ತುದಿನಲ್ಲಿ ಆ ಅಂಗಾಂಶ ಇರುತ್ತಲ್ವ, ಅದನ್ನ ಲ್ಯಾಬೊರೇಟರಿನಲ್ಲಿ ಪ್ರಯೋಗಾಲಯದಲ್ಲಿ ತಂದು ಅದಕ್ಕೆ ಯಾವ್ದು ಒಂದು ಎಷ್ಟು ಟೆಂಪರೇಚರ್ ಬೇಕು ಬೆಳೆಯೋದಿಕ್ಕೆ ಅದೆಲ್ಲ ಅದಕ್ಕೆ ಒದಗಿಸಿದಾಗ ಅದು ಅಲ್ಲೇ ಬೆಳಗ್ತಾ ಹೋಗುತ್ತೆ. ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ, ಹಾರ್ಮೋನ್ಗಳನ್ನ ಅದಕ್ಕೆ ಒದಗಿಸ್ತಾರೆ. ಯಾವ ಹಾರ್ಮೋನ್ ಬೇಕಾಗಿರುತ್ತೆ, ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಹಾರ್ಮೋನ್ನ ಒದಗಿಸಿದಾಗ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವನ್ನ ಮಣ್ಣಿಗೆ ಮತ್ತೆ ಹಾಕಿ ಬೆಳೆಸ್ತಾರೆ. ಇದು ಇಲ್ಲ ಪಾಠದಲ್ಲಿ, ಸುಮ್ನೆ ಒಂದು ತಿಳ್ಕೊಳಕ್ಕೆ ಬುಕ್ಕಲ್ಲಿ ಹೇಳಿದ್ದಾರೆ. ಕ್ವಶನ್ಸ್ ನಾನು ನೋಡ್ದಂಗೆ ಯಾವುದೇ ಇದ್ರಲ್ಲೂ ಬಂದಿಲ್ಲ ಅದು. ಸೊ ಇದು ಅಂಗಾಂಶ ಕೃಷಿ ಬಗ್ಗೆ. ಯಾವ್ದಾದ್ರು ಬಿಟ್ಟಿದ್ದೀನ? ಇಷ್ಟು ಇಷ್ಟು ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿನ ಮಾಡ್ತವೆ ಅಂತ ಹೇಳ್ಬಿಟ್ಟು ಇಷ್ಟನ್ನ ನೀವು ಕಲ್ತ್ಕೊಂಡ್ರೆ, ಈ ಕ್ವಶನ್ಸ್ ನ ನೀವು ಇಷ್ಟು ಮಾಡಿದ್ರೆ ಸಾಕು. ಅಂದ್ರೆ ಇಷ್ಟನ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ, ನಾನು ಫಸ್ಟ್ ಹಾಕಿದ್ನಲ್ವ ಚಾರ್ಟು, ಆ ಚಾರ್ಟ್ ಮೂಲಕ ನೀವು ಏನೇನು ಅಂತ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಮಾಡಿದ್ರೆ ಅಲ್ವಾ. ಈ ಚಾರ್ಟ್ ನ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ, ಓಕೆ ಇದಾದ್ಮೇಲೆ ಇದು ಈಸಿ. ಅಂದ್ರೆ ಸಂತಾನೋತ್ಪತ್ತಿ ಇದರಲ್ಲಿ 2 ತರ ಇದೆ, ಲೈಂಗಿಕದಲ್ಲಿ ಯಾವ್ದಾವ್ದಿದೆ, ಫಿಷನ್ ವಿದಳನ ಇದೆ, ತುಂಡರಿಕೆ ಇದೆ, ಮಗುವಿಕೆ ಇದೆ, ಬೀಜಕಗಳ ಉತ್ಪಾದನೆ, ಮತ್ತೆ ಅದಕ್ಕೆ ಪುನರುತ್ಪಾದನೆ, ಮತ್ತೆ ಕಯಜ, ಇದಕ್ಕೆಲ್ಲ ಉದಾಹರಣೆಗಳು. ಆಮೇಲೆ ಆ ಕಡೆ ಬಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಏನಾಗುತ್ತೆ, ಅದ್ರಲ್ಲಿ ಬಂದು ಮುಖ್ಯವಾಗಿ ಹೂನಲ್ಲಿ ಹೂ ಬಿಡೋ ಇದ್ರಲ್ಲಿ ಹೆಂಗೆ ಇದಾಗತ್ತೆ, ಅದರಲ್ಲಿ ಭಾಗ ಚಿತ್ರ ಬರ್ಕೋಬೇಕು. ಚಿತ್ರ ಅಂತೂ ತುಂಬಾ ಇಂಪಾರ್ಟೆಂಟ್, ಬರ್ಕೊಳ್ಳಿ ಆಯ್ತು. ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಅದ್ರಲ್ಲಿ ಭಾಗಗಳನ್ನ ಗುರುತಿಸ್ಕೊಳ್ಳಿ, ಹೇಗ್ ಸಂತಾನೋತ್ಪತ್ತಿ ಆಗುತ್ತೆ, ಮತ್ತೆ ಮಾನವರಲ್ಲಿ ಹೇಗ್ ಸಂತಾನೋತ್ಪತ್ತಿ ಆಗುತ್ತೆ, ಮತ್ತೆ ಆರೋಗ್ಯ ಹೆಂಗೆ ನಾವು ಆರೋಗ್ಯನ ಕಾಪಾಡ್ಕೋಬೇಕು, ಮತ್ತೆ ಅದಕ್ಕ ಬರುವಂತ ಕೆಲವು ರೋಗ, ಒಂದೆರಡು ಅದ್ರ ಬಗ್ಗೆ ಒಂದೆರಡು ಯಾವುದು ಒಂದು ಇದಿತ್ತು. ಇದು 2 ರೀತಿಯಾದಂತ ಏನಪ್ಪಾ ರೋಗಗಳನ್ನ ಇದ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಇಂದ ಸೋಂಕಿಂದ ಆಗುವಂತದ್ದು ಗುನೋರಿಯಾ ಮತ್ತು ಸಿಫಿಲಿಸ್, ಇದು ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ನೋಟ್ ಮಾಡ್ಕೊಂಡಿದ್ದೆ. ಮತ್ತೆ HIV ಗೊತ್ತಲ್ಲ, ಏಡ್ಸ್ ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಇದರಿಂದ ಬರ್ತಕ್ಕಂತ ಒಂದು ರೋಗ. ಅದು ವೈರಸ್ ಇಂದ ಬರುತ್ತೆ ಏಡ್ಸ್, ಮತ್ತೆ ಗುನೋರಿಯಾ ಮತ್ತು ಸಿಫಿಲಿಸ್ 2 ಬ್ಯಾಕ್ಟೀರಿಯಾ ಸೋಂಕಿಂದ ಬರುತ್ತೆ. ಓಕೆ, ಇಷ್ಟು ಮುಗಿಸಿದೀವಿ. ಎಲ್ಲ ಅರ್ಥ ಆಗಿದ್ಯಾ ಅಂತ ಅನ್ಕೊಂಡಿದೀನಿ. ಓಕೆನಾ ಮಕ್ಳ, ಏನಾದ್ರು ಇದಿದ್ಯಾ ಹೇಳ್ಬೇಕಾ? ಇಂಗ್ಲಿಷ್ ಮಿಸ್, ಇಂಗ್ಲಿಷ್ ಆದಷ್ಟು ಹೇಳಿದ್ನಪ್ಪ. ಇಂಗ್ಲಿಷ್